morning, friends. I welcome you all to the online worship of Bangalore South Church this morning. Even as we have gathered to worship God, let's turn our Bibles to 1 Samuel chapter number 2 and verse number 2. ಬೆಳಗಿನ ಹೊತ್ತಾರೆಯಲ್ಲಿ ದೇವರನ್ನು ಆರಾಧಿಸುವುದಕ್ಕಾಗಿ ನಾವೆಲ್ಲರೂ ಒಟ್ಟಾಗಿ ಸೇರಿಕೊಂಡು ಬಂದಿರುವಾಗ ನಮ್ಮ ಸತ್ಯವೇದಗಳನ್ನು 1 ಸಮುವೇಲ 2ನೇ ಅಧ್ಯಾಯದ 2ನೇ ವಾಕ್ಯವನ್ನು ಓದಿಕೊಳ್ಳೋಣ. 1 Samuel chapter number 2 and verse number 2. There is no one holy like the Lord. There is no one besides you. There is no rock like our God. 1 ಸಮುವೇಲ 2:2. ಯೆಹೋವನ ಹಾಗೆ ಪರಿಶುದ್ಧನಾದವನಿಲ್ಲ, ನಿಶ್ಚಯವಾಗಿ ನಿನ್ನ ಹೊರತು ಮತ್ತೊಬ್ಬನಿಲ್ಲ, ನಮ್ಮ ದೇವರ ಹಾಗೆ ಆಶ್ರಯ ದುರ್ಗ ಇಲ್ಲ. Hallelujah. This is one of the wonderful prayers that is recorded in the scriptures, and this is the prayer that Hannah is offering unto the Lord after she is blessed with a child. ಇದು ಒಂದು ಸುಂದರವಾದಂತಹ ಪ್ರಾರ್ಥನೆ ಆಗಿದೆ. ಈ ಪ್ರಾರ್ಥನೆಯನ್ನು ಹನ್ನೆರಡು ದೇವರಿಗೆ ಮಾಡುವಂತಹ ಪ್ರಾರ್ಥನೆ ಆಗಿದೆ. ಈ ಪ್ರಾರ್ಥನೆಯನ್ನು ಅವಳು ಒಂದು ಮಗುವನ್ನು ಪಡೆದ ನಂತರ ಮಾಡಿದಂತಹ ಪ್ರಾರ್ಥನೆ. And what is she saying? Look at it. She's saying, God, there is no one holy like you, number 1. There is no one besides you, number 2. And there is no rock like our God. 3 ವಿಷಯಗಳನ್ನು ಅವಳು ಈ ಪ್ರಾರ್ಥನೆಯಲ್ಲಿ ದೇವರಿಗೆ ಹೇಳುತ್ತಾ ಇದ್ದಾಳೆ. ಮೊದಲನೆಯದಾಗಿ, ದೇವರೇ, ನಿನ್ನಂಥ ಪರಿಶುದ್ಧವಾದ ದೇವರಿನ್ಯಾರಿಲ್ಲ, ನಿಶ್ಚಯವಾಗಿ ನಿನ್ನ ಹೊರತು ಮತ್ತೊಬ್ಬ ದೇವರಿಲ್ಲ. 3ನೇದಾಗಿ, ನಮ್ಮ ದೇವರ ಹಾಗೆ ಆಶ್ರಯ ದುರ್ಗ ಇಲ್ಲ. Hallelujah. Isn't it true that this prayer even is true even today in the midst of us? ಈ ದಿನಗಳಲ್ಲಿಯೂ ಸಹ ಈ ಪ್ರಾರ್ಥನೆ ಓದುವುದಾಗಿದ್ರೆ ಖಂಡಿತವಾಗಿಯೂ ಇದು ಒಂದು ಸತ್ಯವಾದಂತಹ ಪ್ರಾರ್ಥನೆ ಆಗಿದೆ. Isn't our God holy than any other gods? ನಮ್ಮ ದೇವರ ಹಾಗೆ ಇನ್ನೊಬ್ಬ ಪರಿಶುದ್ಧ ದೇವರಿಲ್ಲ. Hallelujah. Number 2, ನಮ್ಮ ದೇವರ ಹಾಗೆ ಮತ್ತೊಬ್ಬರಿಲ್ಲ. Number 3, there is no rock like our God. ನಮ್ಮ ದೇವರ ಹಾಗೆ ನಮಗೆ ಆಶ್ರಯ ದುರ್ಗ ಇಲ್ಲವೇ ಇಲ್ಲ. This was Hannah's life. Hannah was a woman. She was acquainted with suffering. A woman who had a barren womb and an aching heart. And many times she wept and wept and wept. She found solace in no one. She found refuge in no one. She found stability in no one. ಹನ್ನಳ ಜೀವಿತವನ್ನು ನಾವು ನೋಡುವುದಾಗಿದ್ದರೆ ಅವಳ ಹೃದಯವು ಅದು ಒಂದು ನೊಂದಿ ಹೋದಂತಹ ಹೃದಯವಾಗಿತ್ತು. ಅವಳ ಗರ್ಭವು ಬರಿದಾದಂತಹ ಗರ್ಭವಾಗಿತ್ತು. ಅವಳನ್ನು ಅರ್ಥೈಸಿಕೊಳ್ಳುವಂತವರು ಒಬ್ಬರೂ ಇರಲಿಲ್ಲ. ಅವಳಿಗೆ ಆಶ್ರಯ ದುರ್ಗ ಎಂಬುದಾಗಿ ಯಾವ ಸ್ಥಳವಿರಲಿಲ್ಲ. ಅವಳ ಜೀವಿತದಲ್ಲಿ ಸ್ಥಿರತೆ ಎಂಬ ಸಂಗತಿಯೂ ಇರಲಿಲ್ಲ. ಆ ಸಮಯದಲ್ಲಿ, that is the time Hannah begins to cry out to the Lord. She begins to pour out her heart before the Lord, and as she goes to the temple of the Lord and she begins to pour out her heart before the Lord, even the priest in the temple misunderstands her and rebukes her. ನಾವು ನೋಡ್ತೇವೆ, ಹನ್ನೆರಡು ಅವಳ ಹೃದಯದ ಭಾರದಿಂದ ಕರ್ತನ ಮುಂದೆ ಕಣ್ಣೀರನ್ನು ಸುರಿಸಿಕೊಂಡು ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ ಅಲ್ಲಿರುವಂತಹ ಆಲಯದಲ್ಲಿರುವಂತಹ ಯಾಜಕನು ಸಹ ಅವಳನ್ನು ಅಪಾರ್ಥ ಮಾಡಿಕೊಳ್ಳುತ್ತಾನೆ. But that is the time she says, do not rebuke me. I am a woman who is so much wounded within my heart. And then she pours out her heart to the Lord. ಆಗ ಅವಳು ಯಾಜಕನಿಗೆ ಹೀಗೆ ಹೇಳುತ್ತಾಳೆ, ನಾನು ನೊಂದಿ ಹೋದಂತಹ ಸ್ತ್ರೀ ಆಗಿದ್ದೇನೆ, ಹೃದಯದಲ್ಲಿ ದುಃಖದಿಂದ ಭರಿತವಳಾಗಿದ್ದೇನೆ ಎಂಬುದಾಗಿ ಹೇಳಿ ಕರ್ತನ ಮುಂದೆ ಅವಳು ತನ್ನ ದುಃಖವನ್ನು ವ್ಯಕ್ತಪಡಿಸುವಂತ ವೇಳೆಯಲ್ಲಿ the Lord does a miracle to her, and then he blesses her with a son, and as a result of this miracle comes out this beautiful song. ಆ ಸಮಯದಲ್ಲಿ ಕರ್ತನು ಅವಳನ್ನು ಆ ದೀನ ಸ್ಥಿತಿಯಲ್ಲಿ ನೆನೆಸಿಕೊಂಡು ಅವಳ ಪ್ರಾರ್ಥನೆಗೆ ಸದುತ್ತರವನ್ನು ಕೊಟ್ಟು ಒಂದು ಮಗನನ್ನು ಕೊಟ್ಟು ಅವಳನ್ನು ಆಶೀರ್ವದಿಸುತ್ತಾನೆ. ಆ ಹೊತ್ತಿನಲ್ಲಿ ಹನ್ನೆರಡು ಈ ಸುಂದರವಾದ ಪ್ರಾರ್ಥನೆಯನ್ನು ದೇವರಿಗೆ ಮಾಡುವಾಗ ಅವಳು ಹೀಗೆ ಹಾಡಿ ಹರಿಸುತ್ತಾಳೆ, ಯೆಹೋವನಾದಂಥ ದೇವರೇ, ನಿನ್ನಂಥ ದೇವರು ಯಾರು ಇಲ್ಲ, ನೀನು ಪರಿಶುದ್ಧರಾದಂಥ ದೇವರಾಗಿದ್ದೆ, ನೀನೇ ನನಗೆ ಆಶ್ರಯ ದುರ್ಗವಾಗಿದ್ದೆ ಸ್ವಾಮಿ. ಕರ್ತನೇ, ನಿನ್ನ ಹೊರತು ನನಗೆ ಇನ್ಯಾರು ಸ್ವಾಮಿ ಆ ಸಂತೋಷವನ್ನು, ಆ ಸ್ಥಿರತೆಯನ್ನು
ನೆಮ್ಮದಿಯನ್ನು, ಆ ಸಮಾಧಾನವನ್ನು ಕೊಡುವುದಕ್ಕೆ ಸಾಧ್ಯವಿಲ್ಲ ಅವಳ ದೇವರ ಮುಂದೆ ತನ್ನ ಹೃದಯವನ್ನು ವ್ಯಕ್ತಪಡಿಸುವಳಾಗಿದ್ದಾಳೆ. She says to the Lord, God, there is no one like you. There is no one holy. As I told you last week, the beauty of our God, He is utterly holy, but He is intensely personal. ನಮ್ಮ ದೇವರು ಅತಿ ಪರಿಶುದ್ಧನಾಗಿದ್ದರೂ ಸಹ, ಸೃಷ್ಟಿಯ ಭಾಗವಾಗಿದ್ದರೂ ಸಹ, ಸೃಷ್ಟಿಕರ್ತನಾಗಿದ್ದರೂ ಸಹ ಆತನು ನಮಗೆ ವ್ಯಕ್ತಿಗತವಾದಂತ ದೇವರಾಗಿದ್ದಾನೆ. He feels what we feel. He knows what we go through, and He is the God who ministers to us like no one. And that is why even along with Hannah we can join and tell you, Lord, there is no one like you, God. No one else can touch my heart like the way you do. I could search for all eternity long and yet find that there is no one like you. ಹನ್ನೆರಡು ಸಂಗಡ ನಾವು ಸಹ ನಾವು ದೇವರನ್ನು ಸ್ತುತಿಸಿ ಆರಾಧಿಸಲು ಸಾಧ್ಯವಾಗುತ್ತದೆ. ದೇವರೇ, ನಿನ್ನಂಥ ದೇವರೇ ಯಾರಿಲ್ಲ ಸ್ವಾಮಿ. ನಿನ್ನ ಹಾಗೆ ನನ್ನನ್ನು ಯಾರು ಸ್ಪರ್ಶಿಸಲು ಸಾಧ್ಯವಿಲ್ಲ. ಇಡೀ ನಿತ್ಯತ್ವವನ್ನು ಹುಡುಕಿದರೂ ಸಹ ಕರ್ತನೆ, ನಿನ್ನಂಥ ದೇವರನ್ನು ನಾನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ನೀನು ವಿಶೇಷವಾದ ದೇವರಾಗಿದ್ದೆ, ಪರಿಶುದ್ಧನಾಗಿದ್ದೆ, ಆಶ್ರಯ ದುರ್ಗವಾಗಿದ್ದೆ. ನಿನ್ನಂಥ ದೇವರು ಯಾರಿಲ್ಲ. ಈ ದೇವರನ್ನು ನಾವು ಬೆಳಗಿನ ಹೊತ್ತಾರೆಯಲ್ಲಿ ಆರಾಧನೆ ಮಾಡೋಣ. ಯಾಕಂದ್ರೆ ನಮ್ಮ ದೇವರು ಶ್ರೇಷ್ಠನಾದಂತ ದೇವರಾಗಿದ್ದಾನೆ, ಅದ್ಭುತಗಳನ್ನು ಮಾಡುವಾತನಾಗಿದ್ದಾನೆ, ಪ್ರಾರ್ಥನೆಗಳಿಗೆ ಸದುತ್ತರವನ್ನು ಕೊಡುವಾತನಾಗಿದ್ದಾನೆ, ದೀನ ಸ್ಥಿತಿಯಲ್ಲಿ ಇದ್ದವರನ್ನು ಮೇಲಕ್ಕೆತ್ತುವಾತನಾಗಿದ್ದಾನೆ. ಅಂತ ದೇವರು ಈ ಲೋಕದಲ್ಲಿ ಯಾರಿರೋದಕ್ಕೆ ಸಾಧ್ಯನೇ ಇಲ್ಲ. ಅಂತ ದೇವರನ್ನು ಬೆಳಗಿನ ಹೊತ್ತಾರೆಯಲ್ಲಿ ನಾವು ಸ್ತುತಿಸಿ ಆರಾಧನೆ ಮಾಡೋಣ. Let's pray. Father, we just thank you, O God, that there is no one like you. You are holy. You are an awesome God, O Master. There is no rock like our God. You are our refuge, O Lord God, Father. Lord, in you can we find peace and joy, and hope is in you and you alone. This morning, O God, I pray for all of my brothers and sisters. Oh God, I pray in the name of Jesus. May they be able to experience your presence within their life. Just like Hannah, they would be able to say that there is no one like our God, no one holy like Him. There is no rock like our God. There is none besides Him. Lord, minister to each one of us, O God. Help us, O Lord God, Father, Lord God, to experience your presence even as we worship you this morning. In Jesus' name we pray. Amen. Amen. ಎಲಿಯನ ದೇವರು ನಮ್ಮ ದೇವರಾಗಿದ್ದಾನೆ, ಅದ್ಭುತಗಳನ್ನು ಮಾಡೋದಕ್ಕೆ ಶಕ್ತನಾದ ದೇವರಾಗಿದ್ದಾನೆ. ಬೆಳಗಿನ ಹೊತ್ತಾರೆಯಲ್ಲಿ ನಿಮ್ಗೆ ಯಾವುದೇ ಅಗತ್ಯವಿದ್ದರೂ ಚಿಂತೆ ಇಲ್ಲ. ನೀವು ಹಾಡನ್ನು ನಂಬಿಕೆಯಿಂದ ಹಾಡುವಂತ ಸಮಯದಲ್ಲಿ ಎಲಿಯನ ದೇವರು ನಿಮ್ಮ ದೇವರಾಗಿದ್ದುಕೊಂಡು ಆತನು ನಿಮ್ಮ ವಿಷಯವಾಗಿ ಕಾರ್ಯ ಸಾಧಿಸುವುದಕ್ಕೆ ಶಕ್ತನಾದ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಮಹಿಮೆಯ ದೇವರು ನಮ್ಮ ದೇವರು, ಎಲಿಯನ ದೇವರು ನಮ್ಮ ದೇವರು, ಮಹಿಮೆಯ ದೇವರು ನಮ್ಮ ದೇವರು. ಭಕ್ತೆಲ್ಲರ ಜಗತ್ತಿಗೆ ಮಹಿಮೆಯ ಕಾರ್ಯ ಮಾಡುವೆನು. ಭಕ್ತೆಲ್ಲರ ಜಗತ್ತಿಗೆ ಮಹಿಮೆಯ ಕಾರ್ಯ ಮಾಡುವೆನು.
ಎಂದೇ ಘೋಷಿಸುವ. ವೈರಿಗಳ ಎದುರಲ್ಲಿ ದೇವ ಮನುಷ್ಯ, ವೀರರಿಂದ ಮೊಳಗಿದ ದೇವ ಮನುಷ್ಯ. ವೈರಿಗಳ ಎದುರಲ್ಲಿ ದೇವ ಮನುಷ್ಯ, ವೀರರಿಂದ ಮೊಳಗಿದ ದೇವ ಮನುಷ್ಯ. ಪರಮಜ್ಞೆಯ ಸುರಿಯ ಮಾಡಿದ ದೇವರೇ ದೇವರೆಂದು ದೇವ ಮನುಷ್ಯ. ಪರಮಜ್ಞೆಯ ಸುರಿಯ ಮಾಡಿದ ದೇವರೇ ದೇವರೆಂದು ದೇವ ಮನುಷ್ಯ. ಕರ್ತನೇ ದೇವರು, ಕರ್ತನೇ ದೇವರು ಎಂದೇ ಘೋಷಿಸುವ. ಕರ್ತನೇ ದೇವರು, ಕರ್ತನೇ ದೇವರು ಎಂದೇ ಘೋಷಿಸುವ. ಭಕ್ತ ಜನರೆಲ್ಲರೆಂದು ಒಂದುಗೂಡಿಸಿ ಬಲಿಯರ್ಪಿಸಿದ ನಮ್ಮ ದೇವ ಮನುಷ್ಯ. ಭಕ್ತ ಜನರೆಲ್ಲರನ್ನು ಒಂದುಗೂಡಿಸಿ ಬಲಿಯರ್ಪಿಸಿದ ನಮ್ಮ ದೇವ ಮನುಷ್ಯ. ಕೇಳು ಸ್ವಾಮಿ, ಕೇಳು ಸ್ವಾಮಿ ಎಂದೇ ಅಪರಾಧಿ ಹೊರಗಿದ್ದರು. ಕೇಳು ಸ್ವಾಮಿ, ಕೇಳು ಸ್ವಾಮಿ ಎಂದೇ ಅಪರಾಧಿ ಹೊರಗಿದ್ದರು. ಕರ್ತನೇ ದೇವರು, ಕರ್ತನೇ ದೇವರು ಎಂದೇ ಘೋಷಿಸುವ. ಕರ್ತನೇ ದೇವರು, ಕರ್ತನೇ ದೇವರು ಎಂದೇ ಘೋಷಿಸುವ. ಬಾನಲ್ಲಿ ಬೆಳಗಿದ ದೇವ ಮಹಿಮೆ ಅಗ್ನಿಯಾಗಿ ಇಳಿಯಿತು ಬಲಿಯ ಮೇಲೆ. ಬಾರಲ್ಲಿ ಬೆಳಗಿದ ದೇವ ಮಹಿಮೆ ಅಗ್ನಿಯಾಗಿ ಇಳಿಯಿತು ಬಲಿಯ ಮೇಲೆ. ಕರ್ತನೇ ದೇವಾ, ಕರ್ತನೇ ದೇವಾ ಎಂದೇ ಎರಗಿತು ಭಕ್ತ ಸಮೂಹ. ಕರ್ತನೇ ದೇವಾ, ಕರ್ತನೇ ದೇವಾ ಎಂದೇ ಎರಗಿತು ಭಕ್ತ ಸಮೂಹ. ಕರ್ತನೇ ದೇವರು, ಕರ್ತನೇ ದೇವರು ಎಂದೇ ಘೋಷಿಸುವ. ಕರ್ತನೇ ದೇವರು, ಕರ್ತನೇ ದೇವರು ಎಂದೇ ಘೋಷಿಸುವ. ಬೇಡಿದ ಭಕ್ತರ ವಿಗ್ರಹ ಕೇಳಿ ಮಳೆ ಮಂಜು ನಿಲ್ಲಿಸಿದ ಮಹಿಮೆಯ ದೇವ. ಬೇಡಿದ ಭಕ್ತರ ವಿಗ್ರಹ ಕೇಳಿ ಮಳೆ ಮಂಜು ನಿಲ್ಲಿಸಿದ ಮಹಿಮೆಯ ದೇವ. ಬರಗಾಲದು ನಿಮಗೆ ಮಾಡಿರೋ ಬಗೆಯನ್ನು ತುಂಬಿ ಹರಿಯ ಮಾಡಿರೋ. ಬರಗಾಲದು ನಿಮಗೆ ಮಾಡಿರೋ ಬಗೆಯನ್ನು ತುಂಬಿ ಹರಿಯ ಮಾಡಿರ. ಕರ್ತನೇ ದೇವರು, ಕರ್ತನೇ ದೇವರು ಎಂದೇ ಘೋಷಿಸುವ. ಕರ್ತನೇ ದೇವರು, ಕರ್ತನೇ ದೇವರು ಎಂದೇ ಘೋಷಿಸುವ. ಎಲಿಯನ ದೇವರು ನಮ್ಮ ದೇವರು, ಮಹಿಮೆಯ ದೇವರು ನಮ್ಮ ದೇವರು. ಎಲಿಯನ ದೇವರು ನಮ್ಮ ದೇವರು, ಮಹಿಮೆಯ ದೇವರು ನಮ್ಮ ದೇವರು. ಭಕ್ತರೆಲ್ಲರ ಜಯ ಕೇಳಿ ಮಹಿಮೆಯ ಕಾರ್ಯ ಮಾಡುವೆನು. ಭಕ್ತರೆಲ್ಲರ ಜಯ ಕೇಳಿ ಮಹಿಮೆಯ ಕಾರ್ಯ ಮಾಡುವೆನು. ಕರ್ತನೇ ದೇವರು, ಕರ್ತನೇ ದೇವರು ಎಂದೇ ಘೋಷಿಸುವ. ಕರ್ತನೇ ದೇವರು, ಕರ್ತನೇ ದೇವರು ಎಂದೇ ಘೋಷಿಸುವ. ಎಂದೇ ಘೋಷಿಸುವ, ಎಂದೇ ಘೋಷಿಸುವ.
ಸ್ತೋತ್ರವಾಗಲಿ ಕರ್ತನೆ. ಆ ದಿನದಂದು ನಿನ್ನ ಮಕ್ಕಳ ಪ್ರಾರ್ಥನೆಯನ್ನು ಕೇಳಿ ಅದ್ಭುತವನ್ನು ಮಾಡಿದವನು. ಈ ದಿನ ಸಹ ನಿನ್ನ ಮಕ್ಕಳು ಬೇಡಿಕೊಳ್ಳುವಾಗ ಅದ್ಭುತಗಳನ್ನು ಮಾಡುವುದಕ್ಕೆ ಶಕ್ತನಾದ ದೇವರು ನೀನಾಗಿದೆ. ಅದಕ್ಕಾಗಿ ನನಗೆ ಸ್ತೋತ್ರ ಅಪ್ಪ ಕರ್ತನೆ. ಬರಗಾಲದಲ್ಲಿಯೂ ಸಹ ಎಲಿಯನನ್ನು ಕಾಯ್ದಂತ ದೇವರು ನೀನಾಗಿದೆ. ಅದಕ್ಕಾಗಿ ಸ್ತೋತ್ರ. ದಿನಂಪ್ರತಿ ಕರ್ತನೆ ಆತನ ಎಲ್ಲ ಅಗತ್ಯಗಳನ್ನು ಒದಗಿಸಿದಂತ ದೇವರು ನೀನಾಗಿದೆ. ಅದಕ್ಕಾಗಿ ಸ್ತೋತ್ರವಾಗಲಿ. ಕಾಕಿಯ ಮುಖಾಂತರ ಅನುಗ್ರಹಿಸಿದೆ ಸ್ವಾಮಿ, ಭಕ್ತರ ಮುಖಾಂತರ ನೀನು ಕರ್ತನೆ ಅನುಗ್ರಹಿಸಿದೆ. ಅದೇ ರೀತಿಯಾಗಿ ದೂತರ ಮುಖಾಂತರ ಸಹ ಅನುಗ್ರಹಿಸಿದಂತ ದೇವರು ನೀನಾಗಿದೆ. ಈ ಬೆಳಗಿನ ಹೊತ್ತಾರೆಯಲ್ಲಿ ನಿನ್ನ ಪ್ರಿಯ ಮಕ್ಕಳಿಗೋಸ್ಕರ ಬೇಡಿಕೊಳ್ಳುತ್ತೇನೆ ಕರ್ತನೆ. ಅವರ ಯಾವುದೇ ಅಗತ್ಯವಿದ್ದರೂ ಸಹ ಕರ್ತನೆ ನೀನು ತಾನೇ ಕರ್ತನೆ ಎಲಿಯನ ದೇವರಾಗಿರುವಂತಹ ದೇವರೇ, ಅವರ ಅಗತ್ಯದ ಅನುಸಾರವಾಗಿ ಕರ್ತನೆ ಅವರಿಗೆ ಅದ್ಭುತಗಳನ್ನು ನೀನು ಮಾಡಬೇಕೆಂಬುದಾಗಿ ನಾವು ಬೇಡಿಕೊಳ್ಳುತ್ತೇವೆ ಕರ್ತನೆ. ನೀನು ತಾನೇ ಸ್ವಾಮಿ ಬೆಳಗಿನ ಹೊತ್ತಾರೆಯಲ್ಲಿ ಪ್ರತಿಯೊಬ್ಬರ ಅಗತ್ಯಗಳನ್ನು ಪೂರೈಸು ಕರ್ತನೆ. ಕರ್ತನೆ ಅವರ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ಕೊಡು ಕರ್ತನೆ. ಅವರು ಸಹ ತಮ್ಮ ಜೀವಿತದಲ್ಲಿ ಎಲಿಯನ ಹಾಗೆ, ಹನ್ನಡ ಹಾಗೆ, ಆ ಬಡ ವಿಧವೆ ಹಾಗೆ ಸ್ವಾಮಿ ಅದ್ಭುತಗಳನ್ನು ತಮ್ಮ ಜೀವಿತದಲ್ಲಿ ಅನುಭವಿಸುವುದಕ್ಕಾಗಿ ನೀನು ತಾನೇ ಕೃಪೆ ಮಾಡಿಕೊಡಬೇಕೆಂಬುದಾಗಿ ಯೇಸು ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. Bless you, Jesus. Light of the world, you step down into darkness. Open my eyes. Let me see beauty that made this heart adore you. Hope of a life spent with you this morning. Let the Lord himself open up our eyes of understanding that we may be able to see how great is our God. You just not read it in the scriptures just like what Hannah says or David says or what Elijah says, but the Lord himself would open up our eyes so that we would be able to encounter God just like all these saints who are mentioned in the scriptures. ಬೆಳಗಿನ ಹೊತ್ತಾರೆಯಲ್ಲಿ ನಾವು ಕೇವಲ ಎಲಿಯನ ದೇವರ ಬಗ್ಗೆ ಹಾಡುವುದು ಮಾತ್ರ ಬೇಡ, ನಾವು ಹನ್ನಡ ದೇವರ ಬಗ್ಗೆ ಮಾತ್ರ ಹಾಡುವುದು ಬೇಡ. ದೇವರ ತಾನ ಬೆಳಗಿನ ಹೊತ್ತಾರೆಯಲ್ಲಿ ಪ್ರತಿಯೊಬ್ಬರ ಮನನೇತ್ರಗಳನ್ನು ತೆರೆಯ ಮಾಡಲಿ. ನಾವು ಸಹ ನಮ್ಮ ವ್ಯಕ್ತಿಗತ ಜೀವಿತದಲ್ಲಿ ನಮ್ಮ ದೇವರ ಹಾಗೆ ಇನ್ನೊಬ್ಬರು ಇಲ್ಲ ಎಂಬುದಾಗಿ ಅನುಭವಿಸಿ ನೋಡುವುದಕ್ಕೆ ದೇವರು ತಾನೇ ನಮ್ಮ ಕಣ್ಣುಗಳನ್ನು ತೆರೆಯಲೆಂಬುದಾಗಿ ಹಾಡನ್ನು ಹಾಡಿ ನಾವು ದೇವರಲ್ಲಿ ಬೇಡಿಕೊಳ್ಳೋಣ. Here I am to worship, here I am to bow down, here I am to say that you're my God. You're altogether lovely, altogether worthy, altogether wonderful to me. Glorious in heaven and earth. Humbly you came to the earth you created, all for our sake became one. Here I am to worship, here I am to bow down, here to say that you're my God. You're altogether lovely, altogether worthy, altogether
exalted, glorious in heaven above. Humbly you came to the earth you created, all for our sake became born. Here I am to worship, here I am to bow down, here I am to say that you're my God. You're altogether lovely, altogether worthy, altogether wonderful to me. I'll never know how much it costs to see my sin upon that cross. I'll never know how much it costs to see my sin upon that cross. So here I am to worship, here I am to bow down, here I am to say that you're my God. You're altogether lovely, altogether worthy, altogether wonderful to me. I never know, oh God, how much it cost you to see my sin upon the cross. I thank you, God, that you paid it all for me. You took my punishment upon the cross that I could be free. Lord, you took, Lord, my sickness on that cross. You took away my shame on that cross. You paid it all for me, oh God, and thank you, Lord Jesus. Lord, there is none like you. You have loved me to the Lord instead of shedding the very last drop of your blood upon the cross. I love you, Lord Jesus. There is no one like you, my King. I never know how much it costs to see my sin upon that cross. I never know how much it costs to see my sin upon that cross. So here I am to worship, here I am to bow down, here I am to say that you're my God. You're altogether lovely, altogether worthy, altogether wonderful to me. You're altogether lovely, altogether worthy, altogether wonderful to me. Father, help us to know you deeply and love you so closely, Lord. ತಂದೆಯಾದ ದೇವರೇ, ನಿನ್ನನ್ನು ಆಳವಾಗಿ ತಿಳಿದುಕೊಂಡು ಅತಿ ಹತ್ತಿರವಾಗಿ ನಿನ್ನನ್ನು ಪ್ರೀತಿಸುವುದಕ್ಕೆ ನಮಗೆ ಸಹಾಯ ಮಾಡು. This morning, minister to us. ಬೆಳಗಿನ ಹೊತ್ತಾರೆಯಲ್ಲಿ ನಮ್ಮ ಜೊತೆ ಮಾತನಾಡುತ್ತದೆ. In Jesus' precious name we pray. ಯೇಸು ನಾಮದಲ್ಲಿ ನಾವು ಬೇಡಿಕೊಳ್ಳುತ್ತೇವೆ. ಆಮೆನ್. ನಮ್ಮ ಅಧ್ಯಯನಗಳನ್ನು ಮುಂದೆ There ಒರೆಸುತ್ತಾ is ಇದ್ದೇವೆ. no stuck-up situation with our Lord. ನಮ್ಮ ಕರ್ತನ ಜೊತೆಯಲ್ಲಿ ನಾವು ಸಿಕ್ಕಾಕಿಕೊಂಡಂತ ಪರಿಸ್ಥಿತಿಗಳು ಒಂದು ಇಲ್ಲ. Whatever stuck-up situation we are there, there's an exit because we have a God, none like anybody in this world. ನಮ್ಮ ದೇವರ ಹಾಗೆ ಮತ್ತೊಬ್ಬರಿಲ್ಲ. ಆ ಕಾರಣದಿಂದ ಯಾವುದೇ ಪರಿಸ್ಥಿತಿಯಲ್ಲಿ ನಾವು ಸಿಕ್ಕಾಕಿಕೊಂಡಿದ್ದರೂ ಸಹ ದೇವರು ಆ ಪರಿಸ್ಥಿತಿಗಳಿಂದ ನಮಗೆ ನಿರ್ಗಮನವನ್ನು ಕೊಡುವುದಕ್ಕೆ ಶಕ್ತನಾದ Today ದೇವರಾಗಿದ್ದಾನೆ. I title my sermon, There is no one like me in all the earth. ಇವತ್ತು ನಾವು ಕೇಳುವಂತ ಸಂದೇಶ, ಲೋಕದಲ್ಲೆಲ್ಲ ನನ್ನಂಥ ದೇವರು ಇಲ್ಲ. We are focusing on the last three sets of
the plagues. ಇವತ್ತು ನಾವು ಕೊನೆಯ 3 ಬಾಧೆಗಳ ಕುರಿತಾಗಿ ಕಲಿಯುತ್ತಾ ಇದ್ದೇವೆ. We'll be focusing Exodus chapter 9 verse 13 to chapter 10 verse 29. ಬೆಳಗಿನ ಜಾವದಲ್ಲಿ ನಾವು ವಿಮೋಚನ ಕಾಂಡ 9ನೇ ಅಧ್ಯಾಯ 13ನೇ ವಾಕ್ಯದಿಂದ 10ನೇ ಅಧ್ಯಾಯ 29ನೇ ವಾಕ್ಯದವರೆಗೆ ಧ್ಯಾನ ಮಾಡಲಿಕ್ಕಿದ್ದೇವೆ. We saw already the plagues distinguishes. ನಾವು ಆಗಲೇ ಕಲಿತ ಹಾಗೆ ಬಾಧೆಗಳು ಪ್ರತ್ಯೇಕಿಸುವಂತವಾಗಿವೆ. The first 3 plagues, they differentiates between the servants of Pharaoh and servants of God. ಮೊದಲನೆಯ 3 ಬಾಧೆಗಳನ್ನು ನಾವು ನೋಡುವುದಾಗಿದ್ದರೆ ಫರೋಹನ ಸೇವಕರು ಮತ್ತು ದೇವರ ಸೇವಕರ ಮಧ್ಯದಲ್ಲಿ ಒಂದು ಪ್ರತ್ಯೇಕಿಸುವಿಕೆಯನ್ನು ನಾವು ನೋಡುತ್ತೇವೆ. Plagues 4, 5 and 6 last week we saw. They separates the people of Egypt and people of God. 4, 5 ಮತ್ತು 6ನೇ ಬಾಧೆಗಳ ಬಗ್ಗೆ ಕಳೆದ ವಾರ ನಾವು ಕಲಿತುಕೊಂಡೆವು. ಆ ಬಾಧೆಗಳು ಐಗಿಪ್ತ ದೇಶದಲ್ಲಿರುವಂತಹ ಜನರು ಮತ್ತು ಇಸ್ರಾಯೇಲ್ ಜನರ ಮಧ್ಯದಲ್ಲಿ ಒಂದು ವಿಂಗಡಣೆಯನ್ನು ತೋರಿಸುತ್ತದೆ. And today we are seeing, what we are going to see is the hail, locust and the darkness. These 3 plagues, they separates the creator from everyone else. ಇವತ್ತು ನಾವು ಕಲಿಯುವಂತ ಬಾಧೆಗಳು ಕಲ್ಲಿನ ಮಳೆಯ ಬಾಧೆಯು, ಮಿಡತೆಗಳ ಬಾಧೆಯು ಮತ್ತು ಕಾರ್ಗತ್ತಲಿನ ಬಾಧೆಯು ಇದು ಸೃಷ್ಟಿಕರ್ತನನ್ನು ಸೃಷ್ಟಿಯಿಂದ ವಿಂಗಡಿಸುವುದನ್ನು ನಾವು ಕಲಿಯುತ್ತೇವೆ. Chapter 9 verse 14. 9ನೇ ಅಧ್ಯಾಯದ 14ನೇ ವಾಕ್ಯ. We'll read from verse 13. This is what the Lord, the God of the Hebrews says, let my people go so that they may worship me, or this time I will send the full force of my plagues against you and against your officials and your people, so you may know that there is no one like me in all the earth. ಯೆಹೋವನು ಮೋಶೆಗೆ ಬೆಳಗ್ಗೆ ಎದ್ದು ಫರೋಹನ ಮುಂದೆ ನಿಂತುಕೊಂಡು ಅವನಿಗೆ, ಇಬ್ರಿಯರ ದೇವರಾದ ಯೆಹೋವನು ಹೀಗೆ ಹೇಳುತ್ತಾನೆ, ನನ್ನನ್ನು ಅವರು ಆರಾಧಿಸುವ ಹಾಗೆ ನನ್ನ ಜನರನ್ನು ಕಳುಹಿಸು. ಭೂಲೋಕದಲ್ಲೆಲ್ಲ ನನ್ನ ಹಾಗೆ ಯಾರೂ ಇಲ್ಲವೆಂದು ನೀನು ತಿಳಿದುಕೊಳ್ಳುವ ಹಾಗೆ ಈ ಸಲ ನಾನು ಎಲ್ಲ ಬಾಧೆಗಳನ್ನು ನಿನ್ನ ಮೇಲೆಯೂ ನಿನ್ನ ಸೇವಕರ ಮೇಲೆಯೂ ನಿನ್ನ ಜನರ ಮೇಲೆಯೂ ಬರಮಾಡುವೆನು. No one or nothing is a match to the creator of this world who owns the whole world. ಇಡೀ ಭೂಮಿಯನ್ನು ಸೃಷ್ಟಿಸಿದಂಥ ಸೃಷ್ಟಿಕರ್ತನಿಗೆ ಹೋಲಿಸುವುದಕ್ಕೆ ಇನ್ಯಾರಿಲ್ಲ, ಇನ್ಯಾವ ಸಂಗತಿಯೂ ಇಲ್ಲ. I created everything in this world to adore me, to worship me. ದೇವರು ಎಲ್ಲವನ್ನೂ ಸೃಷ್ಟಿಸಿರುವಂತ ಒಂದೇ ಒಂದು ಕಾರಣ, ಸಮಸ್ತವು ಆತನನ್ನು ಆರಾಧಿಸಬೇಕು ಮತ್ತು ಸಮಸ್ತವು ಆತನನ್ನು ಸ್ತುತಿಸಬೇಕೆಂಬುದಾಗಿ. Release people to worship. ಜನರು ನನ್ನನ್ನು ಆರಾಧಿಸುವುದಕ್ಕಾಗಿ ಅವರನ್ನು ಕಳಿಸು. Otherwise the real God will attack all the false gods human beings worship. ಇಲ್ಲವಾದರೆ ಮನುಷ್ಯರು ಸೃಷ್ಟಿಸಿರುವಂತಹ ದೇವತೆಗಳನ್ನೆಲ್ಲ ನಿಜವಾದ ದೇವರು ನಾಶ ಮಾಡುವ ಆತನಾಗಿದ್ದಾನೆ. So we are in the 7th plague, which is hail. ಈಗ ನಾವು 7ನೇ ಬಾಧೆಯನ್ನು ಕಲಿಯುತ್ತಾ ಇದ್ದೇವೆ, ಅದು ಆಲಿಕಲ್ಲಿನ ಬಾಧೆ ಆಗಿದೆ. 9:13 to 35. ವಿಮೋಚನ ಕಾಂಡ 9ನೇ ಅಧ್ಯಾಯ 13ನೇ ವಾಕ್ಯದಿಂದ 35ನೇ God ವಾಕ್ಯ. is saying, I'm going to release the full force of my plague so that you will release my people to worship me. ದೇವರು ಹೀಗೆ ಹೇಳುತ್ತಾ ಇದ್ದಾನೆ, ನಾನು ಈ ಬಾಧೆಗಳ ಮಳೆಯನ್ನು ಸುರಿಯ ಮಾಡಲಿಕ್ಕಿದ್ದೇನೆ, ಇದರ ಮುಖಾಂತರ ನನ್ನ ಜನರನ್ನು ಕಳಿಸುವುದಕ್ಕೆ ನೀನು ಅನುಮತಿಸುತ್ತೆ. If God releases the full force of his anger, who will be able to stand? ಒಂದು ವೇಳೆ ದೇವರು ತನ್ನ ಕೋಪವನ್ನು ವ್ಯಕ್ತಪಡಿಸುವುದಾಗಿದ್ದರೆ ಆತನ ಎದುರಿಗೆ ನಿಲ್ಲುವುದಕ್ಕೆ ಯಾರಿಗೆ ಸಾಧ್ಯವಾಗುತ್ತದೆ? God says, verse 15, for by now I could have stretched out my hand and struck you and your people with a plague that would have wiped you off the earth.
15ನೇ ವಾಕ್ಯದಲ್ಲಿ ದೇವರು ಇಂತೆನ್ನುತ್ತಾನೆ, ಈಗ ನನ್ನ ಕೈ ಚಾಚಿ ನಿನ್ನನ್ನು ನಿನ್ನ ಜನರನ್ನು ವ್ಯಾಧಿಯಿಂದ ಬಾಧಿಸುವೆನು, ನಿನ್ನನ್ನು ಭೂಮಿಯೊಳಗಿಂದ ನಿರ್ಮೂಲನ ಮಾಡುವೆನು. I have the power to wipe you out with one stroke. ಒಂದೇ ಒಂದು ಹೊಡೆತದಲ್ಲಿ ನಿನ್ನನ್ನು ನಾನು ತೆಗೆದು ಹಾಕುವುದಕ್ಕೆ ಶಕ್ತನಾಗಿದ್ದೇನೆ. ಬಬಿಲೋನ್ ದೇಶವೆಲ್ಲಿದೆ? In one day it's over. ಒಂದೇ ಒಂದು ದಿನದಲ್ಲಿ ಅದು ಹಾಳಾಗಿ Where ಹೋಯಿತು. is Greek civilization? Alexander the Great. One day over story. ಈ ಗ್ರೀಕ್ ಸಾಮ್ರಾಜ್ಯವು ಸಹ ಇಂದು ಎಲ್ಲಿದೆ? ಒಂದೇ ಒಂದು ದಿನದಲ್ಲಿ ಅಲೆಕ್ಸಾಂಡರ್ ದ ಗ್ರೇಟ್ ಆತನು ಲೋಕವನ್ನು ಬಿಟ್ಟು ಹೋಗಬೇಕಾಯಿತು. Verse 16. 16ನೇ But ವಾಕ್ಯ, I raised you up for this very purpose, that I might show you my power and that my name might be proclaimed in all the earth. ಆದರೆ ನಿಶ್ಚಯವಾಗಿ ನನ್ನ ಬಲವನ್ನು ನಿನಗೆ ತೋರಿಸುವ ಹಾಗೆ ನನ್ನ ಹೆಸರು ಭೂಲೋಕದಲ್ಲೆಲ್ಲ ಪ್ರಸಿದ್ಧಪಡಿಸುವಂತೆ ನಿನ್ನನ್ನು ಸಾಯಿಸದೆ ಉಳಿಸಿದ್ದೇನೆ. I have given you enough opportunity to change. ನಾನು ನಿನಗೆ ಬದಲಾವಣೆ ಹೊಂದುವುದಕ್ಕೆ ಬೇಕಾದಷ್ಟು In ಸಂದರ್ಭಗಳನ್ನು spite of ಕೊಟ್ಟಿದ್ದೇನೆ. all the opportunity, choose to continue to harden your heart. Remember, I will strike you, and then the whole world, there will be a history lesson to learn from you and your nation. ಅನೇಕ ಅವಕಾಶಗಳನ್ನು ಬದಲಾವಣೆ ಹೊಂದುವುದಕ್ಕೆ ನೀನು ಕೊಟ್ಟರೂ ಸಹ ನೀನು ಬದಲಾವಣೆ ಹೊಂದದೇ ಇರುವ ಕಾರಣದಿಂದ ಈ ಸಾರೆ ನಾನು ನಿನಗೆ ಹೊಡೆತವನ್ನು ಕೊಡುವಾಗ ನೀನು ಸಾಯುವಂತ ಸ್ಥಿತಿಯಲ್ಲಿರುವಾಗ ಈ ಒಂದು ಪಾಠ ನಿನಗೆ ಮಾತ್ರವಲ್ಲ, ಲೋಕಾದ್ಯಂತ ಐತಿಹಾಸಿಕವಾದ ಪಾಠವಾಗಿ ಇದು ಬರೆಯಲ್ಪಡುತ್ತದೆ. Verse 17-18, you still set yourself against my people and will not let them go. Therefore, at this time tomorrow, I will send the worst hailstorm that has ever fallen on Egypt from the day it was founded till now. ನೀನು ಇನ್ನೂ ಇವರನ್ನು ಕಳುಹಿಸದೆ ನನ್ನ ಜನರಿಗೆ ವಿರೋಧವಾಗಿ ನಿನ್ನನ್ನು ನೀನೇ ಹೆಚ್ಚಿಸಿಕೊಳ್ಳುತ್ತೀಯೋ, ನಾಳೆ ಇಷ್ಟು ಹೊತ್ತಿಗೆ ಮಹಾ ಕಠಿಣವಾದ ಆಲೆಕಲ್ಲಿನ ಮಳೆಯನ್ನು ಬೀಳುವಂತೆ ಮಾಡುತ್ತೇನೆ. ಅಂಥದ್ದು ಈಜಿಪ್ಟಿನಲ್ಲಿ ಅದಕ್ಕೆ ಅಸ್ಥಿವಾರ ಹಾಕಿದಿನಿಂದ ಇಲ್ಲದಿರುವುದು ಆಗಿಲ್ಲ. God alerted Pharaoh and his team about the worst hailstorm coming. ದೇವರು ಫರೋಹನು ಮತ್ತು ಆತನ ತಂಡದವರಿಗೆ ಈ ಒಂದು ಆಲೆಕಲ್ಲಿನ ಮಳೆ ಬರುತ್ತದೆ ಎಂಬುದಾಗಿ ಎಚ್ಚರಿಸುತ್ತಾನೆ. Even in judgment, he showed mercy and gave them chance to make shelter arrangements for both the people and the animals. ಈ ಒಂದು ನ್ಯಾಯ ತೀರ್ಪನ್ನು ಕಳಿಸುವಕ್ಕಿಂತ ಮುಂಚೆ ದೇವರು ಅವರನ್ನು ಎಚ್ಚರಿಸಿ ಹೀಗೆ ಹೇಳುತ್ತಾನೆ, ನಿಮಗೆ ಬೇಕಾಗಿದ್ದರೆ ನಿಮ್ಮ ಜನರಿಗೋಸ್ಕರ ನಿಮ್ಮ ಪ್ರಾಣಿಗಳಿಗೋಸ್ಕರ ನೀವು ಆಶ್ರಯ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಬಹುದು. And that is what we will see in verse 19. ಅದನ್ನೇ ನಾವು 19ನೇ ವಾಕ್ಯದಲ್ಲಿ ಓದಬಹುದು. Verse 20 and 21. 21ನೇ ವಾಕ್ಯ. There we see those who fear the Lord. ಯಾರ್ಯಾರು ದೇವರ ವಾಕ್ಯಕ್ಕೆ ಭಯಪಟ್ಟರೋ, Those officials of Pharaoh who feared the word of the Lord hurried to bring their slaves and their livestock inside. But those who ignored the word of the Lord left their slaves and livestock in the field. ಆಗ ಫರೋಹನ ಸೇವಕರಲ್ಲಿ ಯೆಹೋವನ ವಾಕ್ಯಕ್ಕೆ ಭಯಪಡುವರೆಲ್ಲರೂ ತಮ್ಮ ದಾಸರನ್ನು ಪಶುಗಳನ್ನು ಮನೆಯೊಳಗೆ ಓಡಿಸಿ ಬರುವಂತೆ ಮಾಡಿದರು. ಆದರೆ ಯೆಹೋವನ ವಾಕ್ಯಕ್ಕೆ ಮನಸ್ಸು ಕೊಡದೆ ತಮ್ಮ ದಾಸರನ್ನು ಪಶುಗಳನ್ನು ಹೊಲದಲ್ಲೇ ಬಿಟ್ಟರು. Those who fear the Lord will be alert for the coming of the Lord Jesus Christ. ಯಾರು ಯೆಹೋವನಿಗೆ ಭಯಪಡುತ್ತಾರೋ ಆತನ ಬರೋಣಕ್ಕಾಗಿ ಅವರು ಯಾವಾಗಲೂ ಸಿದ್ಧವಾಗಿರುತ್ತಾರೆ. If you are not alert, you will ignore the word of God and you will have life business as usual. ಒಂದು ವೇಳೆ ನೀವು ಎಚ್ಚರವಾಗದಿದ್ದರೆ ನೀವು ದೇವರ ಎಲ್ಲಾ ಮಾತುಗಳನ್ನು ಅಲಕ್ಷಿಸಿ ನಿಮ್ಮ ಇಷ್ಟದ ಹಾಗೆ ನೀವು ಮುನ್ನಡೆಯುತ್ತಾ ಇರುತ್ತೀರಿ. Without any alert, ಯಾವುದೇ ಎಚ್ಚರಿಕೆ ಇಲ್ಲದೆ God will come and many will miss out. ದೇವರು ಬರುವಂತ ಸಮಯದಲ್ಲಿ ಅನೇಕರು ತಪ್ಪಿಸಿಕೊಳ್ಳುತ್ತಾರೆ. And then we see the disasters to verse 22 to 25. 22ನೇ ವಾಕ್ಯದಿಂದ 25ನೇ ವಾಕ್ಯದವರೆಗೆ ನಾವು ದುರಂತಗಳನ್ನು ನೋಡುತ್ತೇವೆ. Everywhere
Lord rained the hail on the land of Egypt. ನಾವು ನೋಡುತ್ತೇವೆ ಐಗುಪ್ತ ದೇಶದಾದ್ಯಂತ ದೇವರು ಆಲಿಕಲ್ಲಿನ ಮಳೆಯನ್ನು ಕಳಿಸುತ್ತಾನೆ. Throughout Egypt, hail struck everything in the fields, both men and animals. It beat down everything growing in the fields and stripped every tree. ನಾವು ನೋಡುತ್ತೇವೆ ಐಗುಪ್ತ ದೇಶಾದ್ಯಂತ ಪ್ರತಿಯೊಂದು ಮರಗಳ ಮೇಲೆ, ದನಕರುಗಳ ಮೇಲೆ ಈ ಆಲಿಕಲ್ಲಿನ ಮಳೆಯು ಬಂದು ಎಲ್ಲವನ್ನು ನಾಶ ಮಾಡಿತು. Here you can see the Egyptians are worshipping the sky goddess named Nut. ನಟ್ ಎಂಬುದಾಗಿ ಇರುವಂತ ಆಕಾಶದ ದೇವತೆಗಳನ್ನು ಐಗುಪ್ತ ದೇಶದವರು ಪೂಜೆ ಮಾಡುತ್ತಿದ್ದರು. They have believed there is another god who holds up the sky. Its name is Shu. ಇನ್ನೊಂದು ದೇವತೆಯಲ್ಲಿ ಅವರಿಗೆ ನಂಬಿಕೆ ಇದೆ. ಅದೇನೆಂದರೆ ಈ ದೇವತೆಯು ಆಕಾಶವನ್ನೇ ನಿಲ್ಲಿಸುತ್ತದೆ ಎಂಬುದಾಗಿ. ಈ ದೇವತೆ ಹೆಸರು ಶೂ ಆಗಿರುತ್ತದೆ. No nut, no Shu can stop when God acts. ದೇವರು ಕಾರ್ಯವನ್ನು ಸಾಧಿಸುವಂತ ಸಮಯದಲ್ಲಿ ನಟ್ ಆಗಲಿ ಶೂ ಆಗಲಿ ಈ ಯಾವುದೇ ದೇವತೆಗಳು ದೇವರನ್ನು ತಡೆಯಲು ಸಾಧ್ಯವಿಲ್ಲ. Human beings can protect ourselves from some missile or some rockets, but remember, when God acts, nobody can protect us. ಜನರು ಯುದ್ಧ ಬರುವಂತ ಸಮಯದಲ್ಲಿ ಕೆಲವೊಂದು ರಾಕೆಟ್ ಅಥವಾ ಮಿಸೈಲ್ಗಳಿಂದ ತಮ್ಮನ್ನೇ ತಾವು ಸಂರಕ್ಷಿಸಿಕೊಳ್ಳಬಹುದು. ಆದರೆ ದೇವರು ಕಾರ್ಯ ಸಾಧಿಸುವಂತ ಸಮಯದಲ್ಲಿ ಯಾರು ಅದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲ್ಲ. Verse 26. 26ನೇ The ವಾಕ್ಯ. only place it did not hail was the land of Goshen, where the Israelites were. ನಾವು ನೋಡುತ್ತೇವೆ ಗೋಷೆನ್ ಪ್ರದೇಶದಲ್ಲಿ ಮಾತ್ರವೇ ಕಲ್ಲಿನ ಮಳೆಯು ಅಲ್ಲಿ ಉಂಟಾಗಲಿಲ್ಲ. Only place. ಒಂದೇ ಒಂದು ಸ್ಥಳ. You will be safe when you are in the Lord. ನೀವು ಕರ್ತನಲ್ಲಿ ಇರುವಾಗ ಅದೊಂದೇ ಸುರಕ್ಷಿತವಾದಂತ ಸ್ಥಳ. Life or death, you are safe. ಮರಣವಾಗಲಿ ಜೀವವಾಗಲಿ ನೀವು Verse ಸುರಕ್ಷಿತವಾಗಿರುತ್ತೀರಿ. 27, Pharaoh said, the Lord is in the right, I and my people are in the wrong. ಆಗ 27ನೇ ವಾಕ್ಯದಲ್ಲಿ ಫರೋಹನು ಹೀಗೆ ಹೇಳುತ್ತಾನೆ, ದೇವರು ಸರಿಯಾಗಿದ್ದಾನೆ, ನಾನು ನನ್ನ ಜನರು And ದುಷ್ಟರಾಗಿದ್ದೇವೆ. verse 28, he asked God for prayer. Pray that there will be thunder and hail will be stopped. ಆ ಸಮಯದಲ್ಲಿ 28ನೇ ವಾಕ್ಯದಲ್ಲಿ ಆತನು ಹೀಗೆ ಹೇಳುತ್ತಾನೆ, ಈ ಗುಡುಗು ಆಲೆ ಕಲ್ಲಿನ ಮಳೆಯು ನಿಲ್ಲುವಂತೆ ಯೆಹೋವನಲ್ಲಿ His ಬೇಡಿಕೊಳ್ಳಿರಿ. grip is loosing and he says, I'll let you go, you don't have to stay any longer. ಆಗ ಆತನು ಹೇಳುತ್ತಾ ಇದ್ದಾನೆ, ನನ್ನ ಹತೋಟಿಯಿಂದ ಎಲ್ಲಾ ಸಂಗತಿ ಹೊರಟು ಹೋಗುತ್ತಾ ಇದೆ, ಇನ್ನು ನೀವು ಇರಬೇಕಾಗಿಲ್ಲ, ನಿಮ್ಮನ್ನು ಕಳುಹಿಸುವುದಕ್ಕೆ ಸಿದ್ಧನಾಗಿದ್ದೇನೆ. But he is not changed. ಆದರೂ ಸಹ ಆತನು ಬದಲಾವಣೆ He wants ಹೊಂದಲಿಲ್ಲ. always relief, not the Lord. ಆತನು ಯಾವಾಗಲೂ ಪರಿಹಾರವನ್ನು ಮಾತ್ರವೇ ಬಯಸುವಾತನಾಗಿದ್ದಾನೆ, ಕರ್ತನ ಬಯಕೆ ಆತನಿಗಿಲ್ಲ. We, most of us are like Pharaoh. ಅನೇಕರು ನಾವು ಫರೋಹನ ಆಗಿದ್ದೇವೆ. When plague comes, we'll say, God, I'll change, but you won't change. ಆ ಒಂದು ಬಾಧೆಗಳು ನಮ್ಮನ್ನು ತಟ್ಟುವಂತ ಸಮಯದಲ್ಲಿ ನಾವು ಹೇಳುತ್ತೇವೆ, ದೇವರೇ ಆಯಿತು ಬದಲಾವಣೆ ಹೊಂದುತ್ತೇವೆ ಎಂಬುದಾಗಿ. ಬಾಧೆ ಬಿಟ್ಟು ಹೋಗುವಾಗ ಮತ್ತು ಹಿಂತಿರುಗಿ ನಮ್ಮ ನಡತೆಗೆ ನಾವು When ಬರುತ್ತೇವೆ. earthquake comes, we'll change, we'll say, but then we won't change. Then afterwards, flood will come, then corona will come, then something else will come, but we don't want to change. ಭೂಕಂಪವಾದಾಗ ನಾವು ಹೇಳುತ್ತೇವೆ, ದೇವರೇ ಆಯಿತು ಮಾನಸಾಂತರ ಪಡುತ್ತೇವೆ ಎಂಬುದಾಗಿ. ಹಾಗೆ ನಮ್ಮ ಜೀವಿತವನ್ನು ನಾವು ಮುನ್ನಡೆಸುವಾಗ ಪ್ರವಾಹಗಳು ಬರುತ್ತವೆ, ಕರೋನಾ ಕಾಯಿಲೆ ಬರುತ್ತದೆ, ಇನ್ನು ಅನೇಕ ದುರಂತಗಳು ನಡೆಯುವುದಕ್ಕೆ ಸಾಧ್ಯ ಉಂಟು. Many times we think we own our life, we own our health, we own everything in this world, we take things for granted. ಅನೇಕ ಸಾರಿ ನಮ್ಮ ಮನಸ್ಸಿನಲ್ಲಿ ನಾವು ಅಂದುಕೊಳ್ಳುತ್ತೇವೆ, ನಮಗೆ ಯಾವ ಬಾಧೆಯೂ ಸಂಭವಿಸುವುದಕ್ಕೆ ಸಾಧ್ಯವಿಲ್ಲ, ಒಳ್ಳೆ ಆರೋಗ್ಯದಿಂದ ನಾವು ಯಾವಾಗಲೂ ನಿಶ್ಚಿಂತರಾಗಿರುತ್ತೇವೆ ಎಂಬುದಾಗಿ ನಾವು ಭಾವಿಸಿಕೊಳ್ಳುತ್ತೇವೆ. But Moses is telling one fact. ಆದ್ರೆ ಮೋಶೆ ಒಂದು ವಿಷಯವನ್ನು ಹೇಳುತ್ತಿದ್ದಾನೆ. He says in verse 29, ಆತನು 29ನೇ ವಾಕ್ಯದಲ್ಲಿ after ಒಂದು I ವಿಷಯ leave this ಹೇಳುತ್ತಾ place, ಇದ್ದಾನೆ. I will spread out my hands to the Lord in prayer, and all the plague will stop. And then you will know what? That the earth is the Lord's. ನಾನು ಪಟ್ಟಣವನ್ನು ಬಿಟ್ಟು ಹೋದ ಕೂಡಲೇ ಯೆಹೋವನ ಕಡೆಗೆ ನನ್ನ ಕೈ ಚಾಚಿ ಪ್ರಾರ್ಥಿಸುವೆನು, ಭೂಮಿಯು ಯೆಹೋವನದೇ ಎಂದು ನೀನು ತಿಳಿದುಕೊಳ್ಳುವಂತೆ ಆಗುತ್ತದೆ. Earth belongs to the Lord. ಭೂಮಿಯು ಯೆಹೋವನಿಗೆ ಸೇರಿದ್ದು. Earth is not ours. ಈ ಭೂಮಿಯು ನಮ್ಮದಲ್ಲ. We belongs to the Lord. ನಾವು ಕರ್ತನ
ಕರ್ತನಿಗೆ ಸೇರಿಕೊಂಡಿದ್ದೇವೆ. Everything in this world is created by Him and for His glory. ಈ ಲೋಕದಲ್ಲಿ ಸೃಷ್ಟಿಸಲ್ಪಟ್ಟಿರುವಂತ ಎಲ್ಲಾ ಸಂಗತಿಯು ಆತನಿಂದಲೇ, ಆತನಿಗೋಸ್ಕರ ಮತ್ತು ಆತನ ಮಹಿಮೆಗೋಸ್ಕರ. And plagues reminds us, ಈ ಬಾಧೆಗಳು ನಮಗೆ ಒಂದು ವಿಷಯವನ್ನು ತಿಳಿಸುತ್ತವೆ, nothing is safe. ಈ ಲೋಕದಲ್ಲಿ ಯಾವುದೇ ಸುರಕ್ಷಿತವಾಗಿದೆ ಅಂತಲ್ಲ. However protection you take, however locker you put, however security you keep, nothing is secure unless we are secure in the Lord. ಕರ್ತನ ಹೊರತಾಗಿ ನಾವು ಯಾವ ಸಂಗತಿಗಳಲ್ಲಿಯೂ ಭದ್ರತೆಯನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಎಷ್ಟೇ ಭದ್ರವಾಗಿ ಏನನ್ನಿಟ್ಟುಕೊಂಡರೂ ಸಹ ಅದು ಭದ್ರವಾಗಿರುವುದಕ್ಕೆ ಸಾಧ್ಯವಿಲ್ಲ. Moses is very clear with Pharaoh. ಮೋಶೆಯು ಫರೋಹನಿಗೆ ಸ್ಪಷ್ಟವಾಗಿ Verse ಹೇಳುತ್ತಿದ್ದಾನೆ, 30, but I know that you and your officials still do not fear the Lord God. ಆದರೆ ನೀನು ಮತ್ತು ನಿನ್ನ ಅಧಿಕಾರಿಗಳು ದೇವರಾದ ಯೆಹೋವನಿಗೆ ಭಯಪಡುವುದಿಲ್ಲ ಎಂದು ನಾನು ಬಲ್ಲೆನು. This should not be pronounced about us. ನಮ್ಮ ವಿಷಯವಾಗಿ ಈ ಮಾತು But ಹೇಳಲ್ಪಡಬಾರದು. I know. ನನಗೆ ಗೊತ್ತಿದೆ, We can put a cover outside. ನಾವು ಹೊರಗೆ ಒಂದು ಮುಖವಾಡವನ್ನು We can have ಧರಿಸಿಕೊಳ್ಳಬಹುದು, all fancy day shows. ನಾವು ಸುಂದರವಾಗಿ ನಾವು ಶೋಗಳನ್ನು ಮಾಡಬಹುದು. But God will not be impressed by cover up. ಆದರೆ ಇಂಥ ಮುಖವಾಡದಿಂದ ದೇವರು ಮೆಚ್ಚುಗೆಯನ್ನು He ಹೊಂದುವುದಿಲ್ಲ. sees inside. ಆತನು ಅಂತರಂಗವನ್ನು ನೋಡುವ And ಆತನಾಗಿದ್ದಾನೆ. we also sees our inside. ಮತ್ತು ನಾವು ಸಹ ನಮ್ಮ ಅಂತರಂಗವನ್ನು Our Lord should ತಿಳಿದುಕೊಂಡಿದ್ದೇವೆ. not say, but I know. ನಮ್ಮ ದೇವರು ಹೀಗೆ ಹೇಳಬಾರದು, ನನಗೆ ಗೊತ್ತಿದೆ. Outside nobody knows. ಆಚೆ ಕಡೆ ಯಾರಿಗೂ ಗೊತ್ತಿಲ್ಲ, You are having lip service. ನೀನು ತುಟಿಗಳಿಂದ ಆರಾಧನೆ ಮಾಡುತ್ತಿದ್ದಿ. But God says, I know what is in your heart. ಆದ್ರೆ ದೇವರು ಹೇಳುತ್ತಾನೆ, ನಿನ್ನ ಹೃದಯದಲ್ಲಿ ಏನಿದೆ ನನಗೆ ಸರಿಯಾಗಿ ಗೊತ್ತಿದೆ. It was early spring. ಅದು ವಸಂತ ಕಾಲದ ಆರಂಭವಾಗಿತ್ತು. Flax and barley was destroyed. ಆ ಸಮಯದಲ್ಲಿ ಹವೆ ಗೋಧಿಯು ಅದೆಲ್ಲವೂ ಹಾಳಾಗಿ ಹೋಯಿತು. Wheat and other things are remaining. God is saying, giving him opportunity to change. If you are not changing, everything will be lost. ಜವೆ ಗೋಧಿಯ ತೆನೆಗಳೆಲ್ಲವೂ ಹಾಳಾಗಿ ಹೋದವು, ಈಗ ಗೋಧಿ ಮಾತ್ರವೇ ಉಳಿದಿದೆ. ದೇವರು ಆತನಿಗೆ ಒಂದು ಸದವಕಾಶವನ್ನು ಕೊಡುತ್ತಾ ಇದ್ದಾನೆ. ಅದೇನೆಂದರೆ, ನೀನು ಮಾನಸಾಂತರ ಹೊಂದು. Prayer was answered, but verse 34 says, he sinned again. He and his officials hardened their hearts. ಪ್ರಾರ್ಥನೆಗೆ ಸದುತ್ತರ ಬಂದಿತು. ಆದರೆ 34ನೇ ವಾಕ್ಯ ಹೀಗೆ ಹೇಳುತ್ತದೆ, ಆತನು ಮತ್ತು ಆತನ ಅಧಿಕಾರಿಗಳೆಲ್ಲರೂ ಹೃದಯವು ಕಠಿಣವಾಯಿತು. When problem comes, repent, then go back and do the same thing, and you continue, and one day your opportunities will be lost. ಸಮಸ್ಯೆಗಳು ಬರುವಾಗ ಮಾನಸಾಂತರ ಪಡುವುದು, ಪರಿಹಾರ ಹೊಂದಿದ ನಂತರ ಹಿಂದಿನ ಜೀವಿತಕ್ಕೆ ಹಿಂತಿರುಗಿ ಹೋಗುವುದಾಗಿದ್ದರೆ ಒಂದು ದಿನ ಮಾನಸಾಂತರದ ಅವಕಾಶವೇ ನಮ್ಮಿಂದ ತೆಗೆಯಲ್ಪಡುತ್ತದೆ. The one who confess and get rid, such people will receive the mercy of God. ಯಾವನು ಪಶ್ಚಾತ್ತಾಪ ಪಟ್ಟು ಅರಿಕೆ ಮಾಡಿ ಪಾಪಗಳಿಂದ ಹಿಂತಿರುಗಿಕೊಳ್ಳುತ್ತಾನೋ ಆತನು ಮಾತ್ರವೇ ಯೆಹೋವನ ಕನಿಕರವನ್ನು ಪಡೆದುಕೊಳ್ಳುತ್ತಾನೆ. God never stopped with hail. ದೇವರು ಈ ಆಲೆ ಕಲ್ಲಿನಿಂದ ನಿಲ್ಲಿಸಲಿಲ್ಲ. Why? ಏಕೆ? Pharaoh never changed by hails. ಈ ಒಂದು ಆಲಿ ಕಲ್ಲಿನ ಮಳೆಯ ನಿಮಿತ್ತವಾಗಿ ಫರೋಹನು ಮಾನಸಾಂತರ ಹೊಂದಲಿಲ್ಲ. Now Pharaoh is seeing locusts coming in. ಈಗ ಫರೋಹನು ನೋಡುತ್ತಾನೆ, ಮುಂದೆ ಮಿಡತೆಗಳು ಬರುತ್ತಾ ಇವೆ. Chapter 10, 1-20 talks about the plague of the locust. ನಾವು ನೋಡುತ್ತೇವೆ 10ನೇ ಅಧ್ಯಾಯ 1ನೇ ವಾಕ್ಯದಿಂದ 20ನೇ ವಾಕ್ಯದವರೆಗೆ ಮಿಡತೆಗಳಿಂದ ಉಂಟಾದ ಬಾಧೆಯನ್ನು ನಾವು ನೋಡುತ್ತೇವೆ. God is saying, I may perform this miraculous signs of mine among them, that you may tell your children and grandchildren how I dealt harshly with the Egyptians and how I perform my signs among them, that you may know that I am the Lord. ದೇವರು ಅವರಿಗೆ ಹೀಗೆ ಹೇಳುತ್ತಾನೆ, ನೀನು ನಿನ್ನ ಮಕ್ಕಳಿಗೂ ನಿನ್ನ ಮಕ್ಕಳ ಮಕ್ಕಳಿಗೂ ನಾನು ಈಜಿಪ್ಟಿನಲ್ಲಿ ಏನು ಮಾಡಿದೆನೆಂದು ನಾನೇ ಯೆಹೋವನೆಂದು ನೀವು ತಿಳಿದುಕೊಳ್ಳುವಂತೆ ನಾನು ಅವರ ಮಧ್ಯದಲ್ಲಿ ಮಾಡಿದ ಸೂಚಕ ಕಾರ್ಯಗಳನ್ನು ತಿಳಿಸಬೇಕು ಎಂದು ಹೇಳಿದನು. Why I dealt harshly with this people? ಯಾಕೆ ನಾನು ಕಠಿಣವಾಗಿ ಇವರ ಜೊತೆ ವರ್ತಿಸಿದೆನು? So all the people who watch, ಯಾಕಂದ್ರೆ ನೋಡುವಂತ
ಕೇಳುವಂತ ಪ್ರತಿಯೊಬ್ಬರು, all those who experience, ಯಾರ್ಯಾರು ಇದನ್ನು ಅನುಭವಿಸುತ್ತಾರೋ they should have the opportunity to know who is the Lord. ದೇವರು ಯಾರಾಗಿದ್ದಾನೆಂಬುದಾಗಿ ತಿಳಿದುಕೊಳ್ಳುವಂತ ಸದವಕಾಶ ಅವರಿಗೆ ಸಿಗಬೇಕು. This demonstration of my power is for the oppressing Egyptians and the people who are oppressed, the Israelites. ಯಾರ್ಯಾರು ಐಗುಪ್ತ ಜನರನ್ನು ಬಾಧಿಸುತ್ತಾರೋ ಅಂತವರಿಗೆ ಈ ಒಂದು ಶಕ್ತಿ ಪ್ರದರ್ಶನವನ್ನು ಮಾಡುತ್ತೇನೆ. The way I deal the oppressing people, same way I will deal with my people if they are not following in my ways. ಯಾವ ರೀತಿಯಾಗಿ ದಬ್ಬಾಳಿಸುವವರನ್ನು ಶಿಕ್ಷಿಸುತ್ತಾ ಇದ್ದೇನೋ ಅದೇ ರೀತಿಯಾಗಿ ನನ್ನ ಜನರು ನನ್ನ ಸನ್ಮಾರ್ಗದಲ್ಲಿ ನಡೆಯದೆ ಹೋದರೆ ಹಾಗೆ ಅವರ ಜೊತೆ ಸಹ ವರ್ತಿಸುತ್ತೇನೆ. And a lesson to my people: if you follow me, you will have hardships. But remember, I know how to deal harshly with the people who oppress you and release you for my purposes. ದೇವರು ಇಂತೆನ್ನುತ್ತಾನೆ, ನನ್ನ ಜನರಾದ ನೀವು ನನ್ನನ್ನು ಹಿಂಬಾಲಿಸುವಾಗ ಅನೇಕ ಕಷ್ಟ ಸಂಕಷ್ಟಗಳನ್ನು ನೀವು ಎದುರಿಸಬಹುದು, ಆದರೆ ಎಲ್ಲಾ ಸಂಕಷ್ಟಗಳಿಂದ ನಿಮಗೆ ಬಿಡುಗಡೆಯನ್ನು ಕೊಟ್ಟು ಯಾರು ನಿಮ್ಮನ್ನು ಹಿಂಸಿಸುತ್ತಾರೋ ಅಂತವರ ಮೇಲೆ ನ್ಯಾಯ ತೀರಿಸುತ್ತೇನೆ ಅಂತ ದೇವರು ಹೇಳುತ್ತಾನೆ. Verse 3, God is asking one question. ಮೂರನೇ ವಾಕ್ಯದಲ್ಲಿ ದೇವರು ಒಂದು ಪ್ರಶ್ನೆ, How long will you refuse to humble yourself before me? ನನ್ನ ಮುಂದೆ ತಗ್ಗಿಸಿಕೊಳ್ಳುವುದಕ್ಕೆ ಇನ್ನೆಷ್ಟು ಸಮಯ ನಿನಗೆ ಬೇಕು? God is asking some of us same question. ದೇವರು ನಮ್ಮಲ್ಲಿರುವಂತ ಕೆಲವರಿಗೆ ಅದೇ ಪ್ರಶ್ನೆ ಕೇಳುತ್ತಾ ಇದ್ದಾರೆ. How long? ಇನ್ನು ಎಷ್ಟು ಸಮಯ? How long will you refuse to humble yourself before me? ನನ್ನ ಮುಂದೆ ತಗ್ಗಿಸಿಕೊಳ್ಳುವುದಕ್ಕೆ ಎಷ್ಟು ಕಾಲ ನಿರಾಕರಿಸುವೆ? If you are not humbling, ಒಂದು ವೇಳೆ ನಿನ್ನನ್ನೇ ನೀನು you will ತಗ್ಗಿಸಿಕೊಳ್ಳದಿದ್ದರೆ go humiliation after humiliation. ಅನೇಕ ದುಃಖಗಳ ಪರಿಸ್ಥಿತಿಗಳಲ್ಲಿ ನೀನು If you are not ಒಳಗಾಗುತ್ತೀಯ. humbling, ಒಂದು ವೇಳೆ ನೀನು you will ತಗ್ಗಿಸಿಕೊಳ್ಳದಿದ್ದರೆ stumble. ನೀನು ಎಡುವೆ You ಬೀಳುತ್ತೀಯ. will not stand. ನೀನು ನಿಲ್ಲುವುದಕ್ಕೆ You ಸಾಧ್ಯ will be ಆಗಲ್ಲ. destroyed. ನೀನು ನಾಶವಾಗಿ ಹೋಗುತ್ತೆ. And then God pronounces. ಆ ಮುಂದೆ ದೇವರು ಇನ್ನೊಂದು ಮಾತನ್ನು Verse ಹೇಳುತ್ತಾನೆ, 4 to 6, the worst ever plague of locust will happen. ನಿಮ್ಮ ಮಧ್ಯದಲ್ಲಿ ಕಠಿಣವಾದಂತ ಮಿಡತೆಗಳನ್ನು ಉಂಟಾಗುವಂತ ಬಾಧೆ ಆಗುತ್ತದೆ. This is said again in Deuteronomy 28:38, Amos 7 verse 1, and 2 Chronicles. All these places God says, if my people is not humbly walking with me, I will send them swarms of locusts and destroy every crop, so that they will look unto me. ಈ ವಾಕ್ಯವನ್ನು ಪದೇ ಪದೇ ದೇವರು ಹಳೆ ಒಡಂಬಡಿಕೆಯಲ್ಲಿ ಹೇಳುವಾತನಾಗಿದ್ದಾನೆ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 38ನೇ ವಾಕ್ಯ, ಆಮೋಸನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 1ನೇ ವಾಕ್ಯ, ಒಂದು ಪೂರ್ವಕಾಲ ವೃತ್ತಾಂತ, ಈ ಎಲ್ಲ ಭಾಗಗಳಲ್ಲಿ ದೇವರು ಹೇಳುವಂತ ಒಂದು ವಿಷಯವೇನೆಂದರೆ, ಒಂದು ವೇಳೆ ನನ್ನ ಮಾತಿಗೆ ನೀವು ವಿಧೇಯರಾಗಿ ನಡೆಯದೆ ಹೋದರೆ ಮಿಡತೆಗಳನ್ನು ಕಳಿಸಿ ನಾನು ನಿಮ್ಮ ಎಲ್ಲಾ ಬೆಳೆಗಳನ್ನು ಹಾಳು ಮಾಡುತ್ತೇನೆ. ಆ ಸಮಯದಲ್ಲಿ ನೀವು ಕಣ್ಣೆತ್ತಿ ಯೆಹೋವನನ್ನು ನೋಡುವಂತವರಾಗಿರುತ್ತೀರಿ. When this ecological disorder happens, it will end up in economic loss through the nation. ಈ ಪರಿಸರದ ವಿಪತ್ತು ದೇಶದಲ್ಲಿ ಉಂಟಾಗುವಾಗ ಆರ್ಥಿಕ ನಷ್ಟವು ದೇಶಕ್ಕೆ ಬರುತ್ತದೆ. Famine will come. ಬರಗಾಲವು ಬರುತ್ತದೆ. Man animal conflicts will come. ಮನುಷ್ಯರ ಮಧ್ಯದಲ್ಲಿ, ಪ್ರಾಣಿಗಳ ಮಧ್ಯದಲ್ಲಿ ಜಗಳಗಳು It will ಉಂಟಾಗುತ್ತವೆ. be dog eat world. ನಾವು ನೋಡುತ್ತೇವೆ, ಎಲ್ಲರೂ ಮೃಗಗಳ ಹಾಗೆ ವರ್ತಿಸಲು Each one ಆರಂಭಿಸುತ್ತಾರೆ. will be each other's throat. ನಾವು ನೋಡುತ್ತೇವೆ, ಒಬ್ಬರು ಇನ್ನೊಬ್ಬರ ಜೊತೆಯಲ್ಲಿ ವಾದ ವಿವಾದಗಳನ್ನು Crime ಮಾಡುವರಾಗಿದ್ದಾರೆ. will increase. ಎಲ್ಲಾ ಕಡೆಯಲ್ಲಿಯೂ ಕ್ರೂರತೆ ಹೆಚ್ಚಾಗುತ್ತದೆ. Extreme climate changes will happen. ವಾತಾವರಣದಲ್ಲಿ ಭಯಂಕರವಾದಂತ ಬದಲಾವಣೆಗಳು All is reminding you and me. ಎಲ್ಲಾ ಸಂಗತಿಗಳು ಒಂದೇ ವಿಷಯವನ್ನು ಹೇಳುತ್ತವೆ, Get back to the Lord. ಕರ್ತನ ಕಡೆಗೆ ಹಿಂತಿರುಗಿರಿ. Pharaoh's officials are counseling him. ನಾವು ನೋಡುತ್ತೇವೆ, ಫರೋಹನ ಅಧಿಕಾರಿಗಳೆಲ್ಲ ಆತನಿಗೆ ಜ್ಞಾನ ಮಾತು ಹೇಳುತ್ತಿದ್ದಾರೆ. Verse 7. 7ನೇ ವಾಕ್ಯ, How long will this man be a snare to us? Let the people go so that they may worship the Lord their God. ಇವನು ಎಷ್ಟು ಕಾಲ ನಮಗೆ ಉರುಲಾಗಿರಬೇಕು? ಆ ಜನರು ತಮ್ಮ ದೇವರಾದ ಯೆಹೋವನ ಆರಾಧನೆ ಮಾಡುವಂತೆ ಅವನನ್ನು ಕಳುಹಿಸಿ ಬಿಡು. Look their question. ಅವ್ರ ಪ್ರಶ್ನೆಯನ್ನು Do ನೋಡಿರಿ. you not yet realize that Egypt is ruined? ಈಜಿಪ್ಟ್ ನಾಶವಾಗುತ್ತದೆ ಎಂದು ನಿನಗೆ ಇನ್ನೂ ತಿಳಿದಿಲ್ಲವೋ? This many items has happened. ಇಷ್ಟೆಲ್ಲಾ ನಡೆಯಿತು. This much display of God's power is displayed here. ದೇವರ ಶಕ್ತಿ ಪ್ರದರ್ಶನವು ಇಷ್ಟೆಲ್ಲ ಆದರೂ ಸಹ Disaster after disaster has happened. ದುರಂತದ ನಂತರ ದುರಂತರು What ನಡೆಯುತ್ತದೆ. has happened with your eyes? ನಿನ್ನ ಜೀವಿತದೊಂದಿಗೆ ಏನಾಗುತ್ತೆ? What has happened with your mind? ನಿನ್ನ ಮನಸ್ಸಿನಲ್ಲಿ ಏನಿದೆ? What has happened with your heart? ನಿನ್ನ ಹೃದಯದಕ್ಕೆ ಏನಾಗಿದೆ? Everywhere it turned around. ಎಲ್ಲಿ ನೋಡಿದರೂ ಸಹ The
environment is destroyed. ಇಡೀ ಒಂದು ಪರಿಸರವೇ People are suffering. ಜನರು Animals are suffering. ಪ್ರಾಣಿಗಳು ಕಷ್ಟಪಡುತ್ತಿವೆ All over the nation. ಈ ದೇಶಾದ್ಯಂತವು. But why don't you yet realize that Egypt is ruined? ಐಗುಪ್ತ ದೇಶವು ಹಾಳಾಗಿ ಹೋಗುತ್ತಾ ಇದೆ ಎಂಬುದಾಗಿ ನಿನಗೆ ಯಾಕೆ ತಿಳಿಯುತ್ತಿಲ್ಲ? When nothing is well, how can you say everything is well? ಯಾವುದು ಸರಿಯಾಗದೆ ಇರುವಂತ ಸಮಯದಲ್ಲಿ ಎಲ್ಲಾ ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಹೇಗಾಗುತ್ತೆ? After the council of his officials, ನಾವು ನೋಡ್ತೇವೆ ಆತನ ಅಧಿಕಾರಿಗಳು ಈ ರೀತಿಯಾಗಿ ಆತನಿಗೆ ಜ್ಞಾನವನ್ನು he ಕೊಟ್ಟಾಗ brings back Aaron and Moses for negotiation. ಈಗ ಮಾತುಕತೆಗಾಗಿ ಮೋಶೆ ಆರೋನನನ್ನು ಆತನು But see ಕರೆಸುತ್ತಾನೆ. the catch there. ಆದ್ರೆ ನೋಡಿ ನೀವು ಆತನು ಇನ್ನೊಂದು ಮಾತನ್ನು ಹೇಳುತ್ತಾನೆ. This crook fellow is asking, tell me, but just who will be going? ಈಗ ಆತನು ಕೇಳುವಂತ ಪ್ರಶ್ನೆ, ನಿಮ್ಮ ಜೊತೆ ಆರಾಧನೆಗೆ ಯಾರ್ಯಾರು ಹೋಗುತ್ತಾರೆ? Moses boldly says, ಆಗ ಮೋಶೆಯು ಧೈರ್ಯದಿಂದ we will ಹೇಳ್ತಾನೆ, go with the young and all, with the sons and daughters and with the flocks and herds, because we are to celebrate the festival to the Lord. ನಮ್ಮ ಚಿಕ್ಕವರನ್ನು ಮುದುಕರನ್ನು ಕರೆದುಕೊಂಡು ಹೋಗುವುದಲ್ಲದೆ ನಮ್ಮ ಪುತ್ರ ಪುತ್ರಿಯರನ್ನು ನಮ್ಮ ಕುರಿಗಳನ್ನು ದನಕರುಗಳನ್ನು ತೆಗೆದುಕೊಂಡು ಹೋಗುತ್ತೇವೆ, ಏಕೆಂದರೆ ನಾವು ಯೆಹೋವನಿಗಾಗಿ ಹಬ್ಬವನ್ನು ಮಾಡಬೇಕು. Pharaoh, after the answer, he changed his mind again. ಈ ಉತ್ತರ ಕೇಳಿದ ನಂತರ ಫರೋಹನು ತನ್ನ ಮನಸ್ಸನ್ನು ಮತ್ತೆ Verses 9 ಬದಲಾಯಿಸಿಕೊಳ್ಳುತ್ತಾನೆ. to 11, he only gave permission only for the men to go. ಈಗ 9ನೇ ವಾಕ್ಯದಲ್ಲಿ ನೋಡುವುದಾಗಿದ್ರೆ ಪುರುಷರು ಮಾತ್ರವೇ ಆರಾಧನೆಗೆ ಹೋಗಬೇಕಂತ Free ಹೇಳುತ್ತಾನೆ. service is getting from the slaves. ಈ ಎಲ್ಲಾ ದಾಸರಿಂದ ಆತನಿಗೆ ಉಚಿತವಾದಂತ ಕೆಲಸ 3 ಮಾಡಿಸಿಕೊಳ್ಳುತ್ತಾ days ಇದ್ದಾನೆ. they'll go worship, because their family is back here in Egypt, they will come back. 3 ದಿನ ಆರಾಧನೆಗೆ ಹೋದ್ರೂ ಸಹ ಅವರ ಕುಟುಂಬವು ಹಿಂತಿರುಗಿ ಐಗುಪ್ತದಲ್ಲಿ ಇರುವುದರಿಂದ ಅವರು ಹಿಂತಿರುಗಿ ಬರುತ್ತಾರೆ. So Pharaoh became so upset with them, and then they were driven out of Pharaoh's presence. ಫರೋಹನು ಈ ವಿಷಯವನ್ನು ಕೇಳಿ ಬೇಸರಗೊಳ್ಳುತ್ತಾನೆ. ಆಗ ಫರೋಹನ ಪ್ರಸನ್ನತೆಯಿಂದ ಅವರನ್ನು ಆಚೆ ಹಾಕುತ್ತಾರೆ And ಸನ್ನಿಧಾನದಿಂದ. Moses stretched out his hand all over Egypt, and then swarms of locusts came and devoured everything growing in the field and everything that left by the hail. ಮಿಡತೆಗಳ ಮೋಶೆಯು ತನ್ನ ಕೈಯನ್ನು ಚಾಚಿದಾಗ ಮಿಡತೆಗಳಿಂದ ಐಗುಪ್ತ ದೇಶವು ತುಂಬಲ್ಪಟ್ಟಿತು. ಈ ಐಗುಪ್ತದ ಮೇಲೆ ಈ ಒಂದು ದುರಂತರವು ಬಂದಾಗ ಆಲೆಕಲ್ಲಿನ ಮಳೆಯಿಂದ ಉಳಿದದ್ದನ್ನೆಲ್ಲವನ್ನು ಇದು ತಿಂದು ಬಿಟ್ಟಿತು. Verse 16 and 17, you can see he is asking one more time, I have done wrong, please ask God to forgive. 16-17ನೇ ವಾಕ್ಯ ಓದುವುದಾಗಿದ್ರೆ ಫರೋಹ ಮತ್ತೆ ಹೇಳುತ್ತಾನೆ, ನಾನು ತಪ್ಪು ಮಾಡಾಯಿತು, ಇನ್ನೊಂದು ಸಾರಿ ನನ್ನನ್ನು ಕ್ಷಮಿಸಿರಿ. God was very gracious. ದೇವರು ಮತ್ತೊಂದು ಸಾರಿ ಕೃಪೆ ತೋರಿಸುತ್ತಾನೆ. Again another chance he gives. ದೇವರು ಇನ್ನೊಂದು ಅವಕಾಶವನ್ನು ಕೊಡುತ್ತಾನೆ. Verse 9, and the Lord changed the wind to the very strong west wind, which caught up the locust and carried them into the Red Sea. Not a locust was left anywhere in Egypt. ಯೆಹೋವನು ಬಲವಾದ ಪಶ್ಚಿಮ ಗಾಳಿಯನ್ನು ಬೀಸುವಂತೆ ಮಾಡಿದನು. ಅದು ಮಿಡತೆಗಳನ್ನು ಎತ್ತಿಕೊಂಡು ಹೋಗಿ ಕೆಂಪು ಸಮುದ್ರದಲ್ಲಿ ಹಾಕಿತು. ಈಜಿಪ್ಟ್ ಮೇರೆ ಎಲ್ಲೆಲ್ಲ ಒಂದು ಮಿಡತೆಯೂ ಉಳಿಯಲಿಲ್ಲ. Last year 18 swarms of locusts filled Kenya. ಕಳೆದ ವರ್ಷ ನಾವು ನೋಡುವುದಾಗಿದ್ರೆ ಈ ಕೆನ್ಯಾ ದೇಶದ ಮೇಲೆ 18 ಗುಂಪಿನ ಈ ಒಂದು ಮಿಡತೆಗಳ ತಂಡವು ಕೆನ್ಯಾ ದೇಶವನ್ನು ಆವರಿಸಿಕೊಂಡಿತು. But they couldn't remove all full. ಆದರೆ ಆ ದೇಶದವರು ಎಲ್ಲಾ ಮಿಡತೆಗಳನ್ನು ದೇಶದಿಂದ ಆಚೆ ಕಳಿಸುವುದಕ್ಕಾಗಲಿಲ್ಲ. Some people filled their stomach with it. ಕೆಲವು ಜನರು ಆ ಮಿಡತೆಗಳನ್ನು ಊಟವಾಗಿ ಊಟ But ಮಾಡಿದರು. removing the whole locust swarms is not a joke. ನಾವು ನೋಡುತ್ತೇವೆ ಈ ಎಲ್ಲಾ ಮಿಡತೆಗಳ ತಂಡವನ್ನೇ ತೆಗೆದು ಹಾಕುವುದು ಇದು ಒಂದು ಸಾಧಾರಣವಾದಂತ When ವಿಷಯವಲ್ಲ. it came all the way to India, we were struggling. We tried everything to get rid of it. ನಾವು ನೋಡುತ್ತೇವೆ ಈ ಮಿಡತೆಗಳ ತಂಡವು ಭಾರತ ದೇಶದ ಕಡೆಗೆ ಬರುವಂತ ಸಮಯದಲ್ಲಿ ನಮ್ಮಿಂದ ಏನಾಯಿತು ಅದನ್ನೆಲ್ಲಾ ತಡೆಯುವುದಕ್ಕೆ ನಾವು ಪ್ರಯತ್ನಿಸಿದೆವು. ಆದರೂ ಸಹ ಈ ಮಿಡತೆಗಳ ತಂಡವು ಭಾರತ But ದೇಶವನ್ನು when God ಆವರಿಸಿಕೊಂಡಿತು. answered Moses' prayer, not a locust was left anywhere in Egypt. ಆದ್ರೆ ದೇವರು ಮೋಶೆ ಪ್ರಾರ್ಥನೆಗೆ ಸದುತ್ತರವನ್ನು ಕೊಟ್ಟಾಗ ಐಗುಪ್ತ ದೇಶದಲ್ಲಿ ಒಂದು ಮಿಡತೆಯಾದರೂ ಉಳಿಯಲಿಲ್ಲ. In every judgment, God is
still merciful. ನಾವು ನೋಡುತ್ತೇವೆ ದೇವರು ಪ್ರತಿ ಸಾರಿ ನ್ಯಾಯ ತೀರಿಸುವಾಗಲೂ ಸಹ ಆತನು ಕೃಪೆಯನ್ನು ತೋರಿಸುವ ಆತನಾಗಿದ್ದಾನೆ. But Pharaoh hardened his heart. ಆದರೂ ಸಹ ಫರೋಹನು ತನ್ನ ಹೃದಯವನ್ನು ಕಠಿಣ ಮಾಡಿಕೊಳ್ಳುತ್ತಾನೆ. So darkness became inevitable. ಆ ಸಮಯದಲ್ಲಿ ಕಾರ್ಗತ್ತಲೆಯು ಬರುತ್ತದೆ. The plague of darkness, Exodus 10:21-29. ನಾವು ನೋಡುತ್ತೇವೆ ಈ ಕಾರ್ಗತ್ತಲೆಯ ಬಾಧೆ ಉಂಟಾಗಿದ್ದು 21ನೇ ವಾಕ್ಯದಿಂದ 29ನೇ We thought ವಾಕ್ಯದವರೆಗೆ. our Lord God said darkness will come, that darkness can be felt. ದೇವರು ಎಚ್ಚರಿಸದೆ ಈ ಒಂದು ಕಾರ್ಗತ್ತಲೆಯನ್ನು ಅವರ ಮೇಲೆ ಕಳಿಸುತ್ತಾನೆ. ಈ ಕಾರ್ಗತ್ತಲೆ ನೋಡುವುದಕ್ಕೆ ಕಾಣದಿದ್ದರೂ ಸಾಧನ ಅನುಭವಿಸಲು ಸಾಧ್ಯವಾಗುತ್ತದೆ. We have electricity everywhere, we have light everywhere, even night will be like day. Even IPL and many cricket matches, it will be like daylight because that much light will be flooding. ಈ ದಿನಗಳಲ್ಲಿ ನಮಗೆ ವಿದ್ಯುತ್ ಶಕ್ತಿ ಲಭ್ಯವಾಗಿರುವ ಕಾರಣದಿಂದ ಕತ್ತಲಾದ ನಂತರ ಸಹ ಅದು ಬೆಳಕಿನಂತಿರುತ್ತದೆ. IPL ಮ್ಯಾಚ್ಗಳಲ್ಲೆಲ್ಲ ಕತ್ತಲಲ್ಲಿ ನಡೆಯುತ್ತಾ ಇದ್ದರೂ ಸಹ ಆ ಒಂದು ಲೈಟಿನ ನಿಮಿತ್ತವಾಗಿ ಎಲ್ಲವೂ ಅದು ದಿನದ ಹಾಗೆ ಕಾಣಿಸುತ್ತದೆ. Even it becomes dark, we know after 6 hours morning will come and it will be light, sun will appear. ರಾತ್ರಿ ಆದರೂ ಸಹ ನಮಗೊಂದು ಭರವಸೆ ಇದೆ. ಅದೇನೆಂದರೆ 6 ಗಂಟೆಗಳಾದ ನಂತರ ನಾವು ಸೂರ್ಯನನ್ನು ಕಾಣುತ್ತೇವೆ, ಬೆಳಕು ನಮಗೆ ಬರುತ್ತದೆ, ದಿನವು ನಮಗೆ ಕಾದಿದೆ ಎಂಬುದಾಗಿ. But when God switched off his light, there was no light in Egypt for 3 days. ಆದರೆ ದೇವರು ತಾನೇ ಕಾರ್ಗತ್ತಲೆಯನ್ನು ಕಳಿಸಿದಾಗ ಐಗಿಪ್ತ ದೇಶದಲ್ಲಿ 3 ದಿನದವರೆಗೆ ಬೆಳಕೇ ಇರಲಿಲ್ಲ. Total darkness covered all Egypt for 3 days. ಕಾರ್ಗತ್ತಲು ಐಗಿಪ್ತ ದೇಶವನ್ನು 3 ದಿನದವರೆಗೆ ಕವಿಯಿತು. No one could see anyone else or leave his place for 3 days. 3 ದಿನಗಳವರೆಗೆ ಒಬ್ಬ ವ್ಯಕ್ತಿ ಇನ್ನೊಬ್ಬನನ್ನು ನೋಡುವುದಕ್ಕೆ ಸಾಧ್ಯವಾಗಲಿಲ್ಲ. ಮನೆ ಬಿಟ್ಟು ಆಚೆ ಬರುವುದಕ್ಕೆ ಸಹ ಸಾಧ್ಯವಾಗಲಿಲ್ಲ. What a terrible thing. ಎಂಥ ದುರಂತ ನೋಡಿ. The main god of Egyptians are Ra, the sun god. ಐಗುಪ್ತ ದೇಶದಲ್ಲಿ ಪೂಜೆ ಮಾಡುವಂತ ಸೂರ್ಯನ ದೇವತೆಗೆ ರಾ ಎಂಬುದಾಗಿ ಅವರು When ಕರೆಯುತ್ತಿದ್ದರು. God hides the sun god, which sun god can protect human beings? ಸೂರ್ಯನನ್ನೇ ದೇವರು ಮುಚ್ಚಿಡುವಂತ ಸಮಯದಲ್ಲಿ ಯಾವ ಸೂರ್ಯ ದೇವತೆಯು ಕಾಪಾಡಿಕೊಳ್ಳಲು How ಸಾಧ್ಯವಾಗುತ್ತದೆ? many animals you sacrifice, how much prayers you do, but no gods can solve any problem when the real God acts. ಎಷ್ಟೇ ನೀವು ಪೂಜೆ ಪುರಸ್ಕಾರಗಳನ್ನು ಮಾಡಿದರೂ ಸಹ, ಯಜ್ಞವನ್ನು ಅರ್ಪಿಸಿದರೂ ಸಹ, ದೇವರು ತಾನೇ ಕತ್ತಲನ್ನು ಕಳಿಸುವುದಾಗಿದ್ದರೆ ಯಾರು ಅದನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಾಗಲ್ಲ. The beauty of the verse, it continues, said all the Israelites had light in the places where they live. ಆದರೆ ಇಲ್ಲಿರುವಂಥ ವಿಶೇಷವಾದ ಸಂಗತಿ ಏನಂದ್ರೆ, ಐಗಿಪ್ತ ಜನರ ವಾಸಸ್ಥಳದಲ್ಲಿ ಎಲ್ಲಾ ಕಡೆಯಲ್ಲಿ ಬೆಳಕಿತ್ತು. This is the first experience for them, and then they have to journey the Exodus out, and then they are through the wilderness. Every night they had light, not because of electricity, but because of the light of the world, the real God. ನಾವು ನೋಡುತ್ತೇವೆ, ಇದು ಇಸ್ರಾಯೇಲ್ ಜನರು ಐಗುಪ್ತದಲ್ಲಿ ಇದ್ದಂಥ ಸಮಯದಲ್ಲಿ ಪ್ರಥಮವಾದ ಅನುಭವ ಅವರಿಗೆ ಇದಾಗಿತ್ತು. ಇದರ ನಂತರ ಐಗುಪ್ತ ದೇಶವನ್ನು ಬಿಟ್ಟು ವಾಗ್ದಾನ ದೇಶದ ಕಡೆಗೆ ಅವರು ಪ್ರಯಾಣ ಮಾಡುತ್ತಿರುವಂಥ ಸಮಯದಲ್ಲಿ ಪ್ರತಿ ರಾತ್ರಿಯೂ ಲೋಕ ರಕ್ಷಕನೇ, ಲೋಕದ ಬೆಳಕಾಗಿರುವಾತನೇ ಬೆಳಕಾಗಿ ಅವರನ್ನು ಮುನ್ನಡೆಸುತ್ತಾ ಇದ್ದನು. When you have the light of the God in your heart, literally you will have light when everybody else will have darkness. ದೇವರ ಬೆಳಕು ನಿಮ್ಮ ಹೃದಯದಲ್ಲಿ ಇರುವುದಾಗಿದ್ದರೆ ಪ್ರತಿಯೊಬ್ಬರ ಜೀವಿತದಲ್ಲಿ ಕಾರ್ಗತ್ತಲೆ ಇದ್ದರೂ ಸಹ ನಿಮಗೆ ಬೆಳಕು ಸಿಗುತ್ತದೆ. Verse 24. 24ನೇ ವಾಕ್ಯ. Pharaoh gives permission again, go worship the Lord, even your women and children may go with you, only leave your flocks and herds behind. ಆಗ ಫರೋಹನು ಮೋಶೆಯನ್ನು ಕರೆಸಿ ಅವರಿಗೆ, ನೀವು ಹೋಗಿ ಯೆಹೋವನನ್ನು ಆರಾಧನೆ ಮಾಡಿರಿ, ನಿಮ್ಮ ಕುರಿಗಳು ಮಾತ್ರ ಇಲ್ಲಿರಲಿ, ನಿಮ್ಮ ಮಡಿದ ಮಕ್ಕಳು ನಿಮ್ಮ ಸಂಗಡ ಹೋಗಲಿ ಎಂದು ಹೇಳಿದನು. Take everything, every human beings, but don't take everything you want.
ನೀವು ಬೇಕಾಗಿದ್ದರೆ ನಿಮ್ಮ ಮಡದಿ ನಿಮ್ಮ ಮಕ್ಕಳನ್ನು ನೀವು ಕೊಂಡೊಯ್ಯಬಹುದು, ಆದರೆ ಕುರಿಗಳನ್ನು ಮಾತ್ರವೇ ಹಿಂತಿರುಗಿ ಇಲ್ಲಿ ಬಿಡಬೇಕು. But Moses makes it clear our livestock too must go with us, not a hoof is to be left behind. We have to use some of them in worshiping the Lord our God, and until we get there, we will not know what we are to use to worship the Lord. ಆಗ ಮೋಶೆ ಅವನಿಗೆ ನಮ್ಮ ದೇವರಾದ ಯೆಹೋವನಿಗೆ ಅರ್ಪಿಸುವುದಕ್ಕೆ ಬಲಿಗಳನ್ನು, ದಹನ ಬಲಿಗಳನ್ನು ತೆಗೆದುಕೊಂಡು ಹೋಗಲು ಅಪ್ಪಣೆ ಬೇಕು. ನಮ್ಮ ಪಶುಗಳು ನಾವು ನಮ್ಮ ಸಂಗಡ ತೆಗೆದುಕೊಂಡು ಹೋಗುವೆವು, ಒಂದು ಗೋರಸ್ಸನ್ನು ಬಿಡಲಾರೆವು, ಏಕೆಂದರೆ ನಮ್ಮ ದೇವರಾದ ಯೆಹೋವನಿಗೆ ಆರಾಧಿಸುವುದಕ್ಕೆ ಅವುಗಳಿಂದ ಬಲಿ ಅರ್ಪಿಸಬೇಕು. ಯೆಹೋವನಿಗೆ ಯಾವ ಅರ್ಪಣೆ ಮಾಡಬಹುದು ಅಲ್ಲಿಗೆ ಹೋಗುವವರೆಗೆ ನಾವು ತಿಳಿದಿಲ್ಲ ಎಂದನು. Pharaoh understood this fellow has become too bold. ಈಗ ಫರೋಹನಿಗೆ ಗೊತ್ತಾದಂತ ವಿಷಯ, ಮೋಶೆ ಭಯಂಕರ ಧೈರ್ಯದಿಂದ ಮಾತನಾಡುತ್ತಿದ್ದಾನೆ. Like Pharaoh is adamant for evil, Moses is adamant for truth. ಯಾವ ರೀತಿಯಾಗಿ ಫರೋಹನು ದುಷ್ಟತನದಲ್ಲಿ ಮುಂದುವರಿಯುತ್ತಾ ಇದ್ದಾನೋ ಅದೇ ರೀತಿಯಾಗಿ ಮೋಶೆಯು ಸತ್ಯಕ್ಕಾಗಿ ಬಡದಾಡುತ್ತಾ ಇದ್ದಾನೆ. Pharaoh became crazy with Moses. ಮೋಶೆ ವಿಷಯವಾಗಿ ಫರೋಹನು ನಿಜವಾಗಿ He ಕೋಪಗೊಳ್ಳುತ್ತಾನೆ. says, "Get out of my sight. ಆಗ ಆತನು ಹೇಳುತ್ತಾನೆ, ನನ್ನ ಸನ್ನಿಧಾನದಿಂದ ನೀನು ತೊಲಗು, Make sure you do not appear before me again. ಇನ್ನು ಮುಂದೆ ನನ್ನ ಮುಂದೆ ನೀನು ಕಾಣಿಸಿಕೊಳ್ಳಬೇಡ. The day you see my face, you will die." ನನ್ನ ಮುಖವನ್ನು ನೋಡಿದ ದಿನವೇ ನೀನು ಸಾಯುವಿ Moses ಎಂದರು. humbly replies, "I'll never appear before you again." ಮೋಶೆ ಅವನಿಗೆ, ನೀನು ಸರಿಯಾಗಿ ಹೇಳಿದ್ದೆ, ಇನ್ನು ಮೇಲೆ ನಾನು ನಿನ್ನ ಮುಖವನ್ನು ನೋಡುವುದೇ ಇಲ್ಲ This ಎಂದನು. Moses was a very shy fellow. ಈ ಮೋಶೆಯು ಆತನು ನಾಚಿಕೆ He was slow ಸ್ವಭಾವದವನು. of speech. ಆತನ ಮಾತುಗಳು ಸಹ Many ತೊದಲುನುಡಿಯ times ಹಾಗೆ. people threaten him, challenge him, answers won't come to him very soon. ಅನೇಕ ಸಾರಿ ಜನರು ಮೋಶೆಗೆ ಸವಾಲು ಹಾಕುವಾಗ ತಕ್ಷಣವೇ ಆತನ ಬಾಯಲ್ಲಿ ಉತ್ತರ ಸಹ ಬರ್ತಾ ಇರಲಿಲ್ಲ. But many times he faced his worst fears. ಆದ್ರೆ ಅನೇಕ ಸಾರಿ ಆತನಿಗೆ ಭಯ ಬರುವಾಗ ಭಯವನ್ನು ಎದುರಿಸುವಂತ ವ್ಯಕ್ತಿ ಈತನಾಗಿದ್ದನು. Over the months, the time he has learned to stand boldly, be gentle and firm. ಅನೇಕ ಈ ಎಲ್ಲ ಬಾಧೆಗಳನ್ನು ಅನುಭವಿಸಿದ ನಂತರ ಮೋಶೆ ಈಗ ಧೈರ್ಯದಿಂದ ಸ್ಥಿರವಾಗಿ ನಿಲ್ಲುವುದಕ್ಕೆ ಕಲಿತುಕೊಂಡಿದ್ದಾನೆ. Many of us are scared. ಅನೇಕರು ನಮ್ಮಲ್ಲಿ ನಾವು ಭಯದಿಂದ ತುಂಬಲ್ಪಟ್ಟಿದ್ದೇವೆ. There's persecution outside. ಹೊರಗಡೆ ಅನೇಕ There's ಹಿಂಸೆಗಳು, problems inside. ಒಳಗಡೆ ಅನೇಕ So ಸಮಸ್ಯೆಗಳು, many challenges. ಅನೇಕ ಸವಾಲುಗಳು. But God who made Moses hard for the situation is with you and me. ಆದರೆ ಮೋಶೆಯನ್ನು ಬಲಪಡಿಸಿದಂಥ ದೇವರು ನಮ್ಮ ಸಂಗಡ ಇದ್ದಾನೆ. When life becomes tough, the tough people will stand in the Lord. ಯಾವಾಗ ಜೀವಿತದಲ್ಲಿ ಕಷ್ಟಗಳು ಬರಲಾರಂಭಿಸುತ್ತವೆ, ಗಟ್ಟಿಯಾಗಿ ನಿಂತುಕೊಳ್ಳುವಂತ ಜನರು ನಿಂತುಕೊಳ್ಳುತ್ತಾರೆ. Toughness will move out. Tough people who is God confident will stay as an example for many. ಸಂಕಷ್ಟಗಳು ಒಂದು ದಿನ ಎಲ್ಲ ಹೊರಟು ಹೋಗುತ್ತದೆ, ಆದರೆ ಕರ್ತನಿಗೋಸ್ಕರ ಬಲವಾಗಿ ನಿಲ್ಲುವಂತವರು ಕೊನೆಯ ತನಕ ನಿಲ್ಲುತ್ತಾರೆ. All tough times will pass. ಎಲ್ಲಾ ಸಂಕಷ್ಟಗಳು ಅದು ಹೋಗುತ್ತವೆ, One who lives for God will last. ಆದ್ರೆ ಕ್ರಿಸ್ತನಿಗೋಸ್ಕರ ಬದುಕುವ ಆತನು ಕೊನೆಯ ತನಕ ಇರುತ್ತಾನೆ. As I summarize these 3 plagues, ಈ 3 ವಿಷಯಗಳ ನಾನು ಮುಗಿಸುವಾಗ let me highlight 3 things. 3 ವಿಷಯಗಳನ್ನು ನಾನು ಹೇಳುತ್ತೇನೆ. Verse 20 and 21 of chapter 9. 9ನೇ ಅಧ್ಯಾಯದ 20-21ನೇ It ವಾಕ್ಯ. talks of the fear of the Lord. ಇದು ಯೆಹೋವನ ಭಯದ ಕುರಿತಾಗಿ ಮಾತನಾಡುತ್ತದೆ. One thing in this life you and me need is fear of Lord. ಈ ಲೋಕದಲ್ಲಿ ನಮ್ಮೆಲ್ಲರಿಗೆ ಬೇಕಾಗಿರುವಂತ ಒಂದೇ ಒಂದು ವಿಷಯ, ಅದೆಂದ್ರೆ ಯೆಹೋವನಿಗೆ ಭಯಪಟ್ಟು The ನಡೆಯಬೇಕು. fear of the Lord is the beginning of wisdom. ಕರ್ತನ ಭಯವೇ ಜ್ಞಾನಕ್ಕೆ ಮೂಲ. The fear of the Lord is to hate all evil. ದೇವರ ಭಯ ನಮ್ಮಲ್ಲಿ ಇದ್ದರೆ ನಾವು ಕೆಟ್ಟತನವನ್ನು ಹಗೆ The ಮಾಡುತ್ತೇವೆ. fear of the Lord is to passionately love Lord. ದೇವರನ್ನು ಭಯಪಡುವುದೆಂದರೆ ನಾವು ದಾಹದಿಂದ ಆತನನ್ನು When ಪ್ರೀತಿಸುವುದು. you passionately love Lord, ನೀವು ದಾಹದಿಂದ ಕರ್ತನನ್ನು you have no ಪ್ರೀತಿಸುವಾಗ time for any other ಬೇರೆ passions. ಇನ್ಯಾವ ಆಸೆಯು ನಿಮ್ಮಲ್ಲಿ ಇರಲ್ಲ. Chapter 10 verse 1 and 2. 10ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯ. God says, pass it on. ದೇವರು ಹೀಗೆ ಹೇಳುತ್ತಾನೆ, ಇದನ್ನು ನೀವು ಮುಂದುವರಿಸಿರಿ. What you have to pass to your children and grandchildren. ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನೀವು ಹೇಳಬೇಕಾದಂತ You have to pass ವಿಷಯಗಳನ್ನು, it on, the reverence you have for the Lord. ದೇವರಲ್ಲಿ ಇರುವಂತಹ ಭಯಭಕ್ತಿಯನ್ನು ನಿಮ್ಮ ಮುಂಬರುವಂತ ತಲೆಮಾರಿಗೆ ನೀವು
ನೀವು ಕಳಿಸಬೇಕು. Values are not taught. ಮೌಲ್ಯಗಳು ಕಲಿಸಲ್ಪಡುವುದಿಲ್ಲ. Values are caught. ಮೌಲ್ಯಗಳನ್ನು ಜನರು ನಮ್ಮಿಂದ ಕಲಿಯಬೇಕು. When you have fear of Lord, ಕರ್ತನೆಯ ಯೆಹೋವನ ಭಯವು ನಿಮ್ಮಲ್ಲಿ there is no place for any other fears. ಯಾವ ಭಯವು ನಿಮ್ಮನ್ನು ಆವರಿಸುವುದಿಲ್ಲ. One who fear the Lord will be unmoved lion. ಕರ್ತನಲ್ಲಿ ಭಯಪಡುವ ಆತನು ಯಾವ ವಿಷಯಕ್ಕೂ ಚಿಂತಿಸುವುದಿಲ್ಲ. When you pass on the fear of Lord, ನೀವು ಕರ್ತನ ಯೆಹೋವನ ಭಯವನ್ನು we'll have a safe society. ನಮ್ಮಲ್ಲಿ ನಮ್ಮ ಸಮುದಾಯವು ಅದು ಸಮಾಜ We'll have the blessing of the Lord. ಯೆಹೋವನ ಆಶೀರ್ವಾದ. We'll have the pillar of cloud and the pillar of fire always with us. ಯಾವಾಗಲೂ ಅಗ್ನಿ ಸ್ತಂಭವು ಮತ್ತು ಮೇಘ ಸ್ತಂಭವು ನಮ್ಮ ಸಂಗಡವೇ ಇರುತ್ತದೆ. Otherwise, ಇಲ್ಲವಾದರೆ chapter 10 verse 23, 10ನೇ ಅಧ್ಯಾಯ 23ನೇ ವಾಕ್ಯ, darkness will be our portion. ಕರಗತ್ತಲೆ ನಮ್ಮ ಭಾಗವಾಗಿರುತ್ತದೆ. Our electricity will not work there. ಆಗ ವಿದ್ಯುತ್ ಶಕ್ತಿ ನಮಗೆ ಸಹಾಯ ಮಾಡಲ್ಲ. Our kerosene lamp will not work there. ನಮ್ಮ ಸೀಮೆ ಎಣ್ಣೆ ಬತ್ತಿಯಲ್ಲಿ ಉಪಯೋಗವಾಗಲ್ಲ. Nothing will work there. ಯಾವ ಬೆಳಕು ಸಹಾಯ ಮಾಡಲ್ಲ. If you don't have the fear of the Lord, ಒಂದು ವೇಳೆ ಯೆಹೋವನ ಭಯ ನಿಮಗಿಲ್ಲದಿದ್ದರೆ God's grace will be departing from you one day. ಒಂದು ದಿನ ದೇವರ ಕೃಪೆ ನಿಮ್ಮನ್ನು ಬಿಟ್ಟು ಹೊರಟು This ಹೋಗುತ್ತದೆ. darkness will enter your generation. ಕಾರ್ಗತ್ತಲು ನಿಮ್ಮ ವಂಶದಲ್ಲಿ ಪ್ರವೇಶಿಸುತ್ತದೆ. Everywhere pitch darkness. ನೋಡಿದ್ದಲ್ಲೆಲ್ಲಾ ಕಡೆ ಕಾರ್ಗತ್ತಲು, Everywhere confusion. ಎಲ್ಲಾ ಕಡೆಯಲ್ಲಿಯೂ ಗಲಿಬಿಲಿ. And from darkness to darkness you will enter eternal darkness forever. ಕಾರ್ಗತ್ತಲಿನಿಂದ ಕಾರ್ಗತ್ತಲೆ ಕೊನೆ ಪಕ್ಷಕ್ಕೆ ನಿರಂತರವಾದ ನಿತ್ಯವಾದ ಕಾರ್ಗತ್ತಲೆಗೆ ಪ್ರವೇಶಿಸುತ್ತದೆ. Eternal darkness is a place where God's presence will not be felt. ನಿತ್ಯವಾದ ಕಾರ್ಗತ್ತಲೆ ಎಂಬುದಾಗಿ ಹೇಳುವಂತ ಸಮಯದಲ್ಲಿ ದೇವರ ಸನ್ನಿಧಾನವು ಅಲ್ಲಿ ಇರಲ್ಲ. You can feel only hell there. ಅಲ್ಲಿ ಕೇವಲ ನರಕವ ಮಾತ್ರವೇ ನೀವು ಅನುಭವಿಸಲಾಗುತ್ತದೆ. ಅಲ್ಲಿಂದ ತಪ್ಪಿಸಿಕೊಳ್ಳಲಾಗಲ್ಲ. This morning, ಬೆಳಗಿನ ಹೊತ್ತಾರೆಯಲ್ಲಿ God help each one of us ದೇವರು ತಾನೇ ನಮ್ಮೆಲ್ಲರಿಗೆ ಸಹಾಯ to walk in the fear of the Lord. ಯೆಹೋವನ ಭಯದಲ್ಲಿ Every ಮುನ್ನಡೆಯುವುದಕ್ಕೆ hour of our life. ನಮ್ಮ ಜೀವಿತದ ಪ್ರತಿಯೊಂದು And ಗಳಿಗೆ impart the fear of the Lord to our generations, ಮುಂಬರುವಂತ ನಮ್ಮ ತಲೆಮಾರಿಗೆ ದೇವರ ಭಯವನ್ನು ನಾವು so ವರ್ಗಾಯಿಸುವುದಕ್ಕೆ, that we will have the light all throughout our lifetime. ನಮ್ಮ ಜೀವಕಾಲವೆಲ್ಲ ದೇವರ ಬೆಳಕಿನಲ್ಲಿ ನಾವು ನಡೆಯುವಂತೆ, And we will walk in the eternal light with our Lord and Savior Jesus Christ. ಯೇಸು ಕ್ರಿಸ್ತನ ನಿತ್ಯವಾದ ಬೆಳಕಿನಲ್ಲಿ ನಾವು ನಡೆಯುವುದಕ್ಕಾಗಿ May God help all of us for this. ಇದಕ್ಕೆಲ್ಲ ದೇವರು ತಾನೇ ನಮಗೆ ಸಹಾಯ ಮಾಡಲಿ. God bless all of you. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. There is no God like our God, as we already listened. Let us ascribe greatness to our God. He's a God of faithfulness and without injustice. Good and upright is our God. Let us worship this God. ಆಗಲೇ ನಾವು ಕೇಳಿಕೊಂಡಿರುವ ಹಾಗೆ ನಮ್ಮ ದೇವರ ಹಾಗೆ ಇನ್ನೊಬ್ಬ ದೇವರಿಲ್ಲ. ಆತನು ಮಹೋನ್ನತನಾದ ದೇವರಾಗಿದ್ದಾನೆ. ನೀತಿ ಸ್ವರೂಪನು ನಂಬಿಗಸ್ತನಾದ ದೇವರು ನಮ್ಮ ದೇವರಾಗಿದ್ದಾನೆ. ಈ ದೇವರನ್ನು ಬೆಳಗಿನ ಹೊತ್ತಾರೆಯಲ್ಲಿ ಮತ್ತೊಂದು ಸಾರಿ ನಾವು ಆರಾಧನೆ ಮಾಡೋಣ.
grace of our Lord and Savior Jesus Christ, ಯೇಸು ಕ್ರಿಸ್ತನ ಅಮೂಲ್ಯವಾದಂತ ಕೃಪೆಯು, the lavish love of God the Father, ತಂದೆಯಾದ ದೇವರ ಅಳತೆ ಇಲ್ಲದಂತ ಪ್ರೀತಿಯು, the continuous abiding presence of the Lord, Holy Spirit, ಪರಿಶುದ್ಧಾತ್ಮನ ದೇವರ ನಿರಂತರವಾದಂತ ಪ್ರಸನ್ನತೆಯು be with each one of us, ನಮ್ಮೆಲ್ಲರ ಸಂಗಡ ಇರಲಿ. to declare to our lips and the life that there is no one like our Lord. ನಮ್ಮ ಜೀವಿತದ ಮುಖಾಂತರ, ನಮ್ಮ ತುಟಿಯ ಮುಖಾಂತರ ಪ್ರಕಟಿಸುವುದಕ್ಕಾಗಿ ನಮ್ಮಂತ ದೇವರು, ನಮ್ಮ ದೇವರ ಹಾಗಿರುವಂತ ದೇವರು ಇನ್ಯಾರಿಲ್ಲ. God bless all. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ.